ಪಂಚ್ ಫೈಟ್ಗೆ ಮತ್ತು ಸ್ವಾಗತ. ಪಂಚರಾಜ್ಯಗಳ ಫಲಿತಾಂಶದ ಇಡೀ ದೇಶ ಚಿತ್ತ ಹರಿದಿದೆ. ಇಡೀ ದೇಶದ ಚಿತ್ತ ಪಂಚರಾಜ್ಯಗಳ ಫಲಿತಾಂಶ. ಹಾಗಿದ್ರೆ 2019ರ ಮಹಾಯುದ್ಧಕ್ಕೆ ಮುನ್ನ ಇದು ಮಿನಿ ವಾರ್. ಸೊ ಹಾಗಿದ್ರೆ ಟೈಮ್ಸ್ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಓಲ್ಟು ನವಿತಾ, ಈಗಾಗಲೇ ಒಂದು ರೀತಿಯ ಸೆಮಿಫೈನಲ್ ಅಂತಾನೆ ಹೇಳಲಾಗ್ತಾ ಇದೆ. ಹಾಗಾಗಿ ಈ ಒಂದು ಕ್ಷೇತ್ರಗಳಲ್ಲಿ ನಾವು ಗಮನಿಸಿದ್ರೆ ಟೈಮ್ಸ್ ನವ ಸಮೀಕ್ಷೆ ಬಂದಿದೆ. ಚುನಾವಣೋತ್ತರ ಸಮೀಕ್ಷೆಯನ್ನು ನಾವು ಗಮನಿಸೋದಾದ್ರೆ ಬಿಜೆಪಿ 126 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ. ಕಾಂಗ್ರೆಸ್ 89 ಕ್ಷೇತ್ರಗಳಲ್ಲಿ, ಆದ್ರೆ ಬಿಎಸ್ಪಿ 6 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ಟೈಮ್ಸ್ ನವ ಸಮೀಕ್ಷೆಯನ್ನ ನಾವು ಇಲ್ಲಿ ಗಮನಿಸಬಹುದು. ಮಧ್ಯಪ್ರದೇಶದ ಒಂದು 2013ರಲ್ಲಿ ಗಮನಿಸಿದ್ರೆ ಈಗ ಬಿಜೆಪಿ 126 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತಾ ಅನ್ನೋದನ್ನ ಕೂಡ ಗಮನಿಸಬೇಕಾಗತ್ತೆ. 126 ಕ್ಷೇತ್ರಗಳಲ್ಲಿ ಬಿಜೆಪಿ, ಕಾಂಗ್ರೆಸ್ 89 ಕ್ಷೇತ್ರಗಳನ್ನ ಗೆಲ್ಲೋದಕ್ಕಷ್ಟೇ ಸಾಧ್ಯ ಆಗಿದೆ. ಬಿಎಸ್ಪಿ 6 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಅಷ್ಟೇ ಸಾಧ್ಯ ಆಗಿರೋದು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರವಾಗಿ. ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಬಿಜೆಪಿ 126 ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗ್ತಾ ಇದೆ. ಕಾಂಗ್ರೆಸ್ 89 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ. ಬಿಎಸ್ಪಿ 6 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂತಹ ಚುನಾವಣೋತ್ತರ ಸಮೀಕ್ಷೆ ಕೂಡ ಬಂದಿದೆ. ಹಾಗಾಗಿ ಮಧ್ಯಪ್ರದೇಶದಲ್ಲಿ ನಾವು ಗಮನಿಸಬಹುದು 230 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ ಬಿಜೆಪಿ ಮತ್ತೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮುವಂತಹ ಸಾಧ್ಯತೆಗಳನ್ನು ಕೂಡ ನಾವಿಲ್ಲಿ ತಳ್ಳಿ ಹಾಕುವಂತಿಲ್ಲ. ಈಗಾಗಲೇ 230 ಕ್ಷೇತ್ರಗಳಿಗೆ ನಡೆದಂತಹ ಚುನಾವಣೆಯಲ್ಲಿ 126 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಬಿಜೆಪಿ ಅನ್ನುವಂಥದ್ದು ಒಂದು ಕಡೆಯಾದ್ರೆ, 116 ಕ್ಷೇತ್ರಗಳಂದ್ರೆ ಇದು ಮ್ಯಾಜಿಕ್ ನಂಬರ್ 116, ಆದ್ರೆ ಅದಕ್ಕಿಂತಲೂ ಹೆಚ್ಚು ಅದರಲ್ಲೂ 126 ಕ್ಷೇತ್ರಗಳನ್ನ ಬಿಜೆಪಿ ಗೆಲ್ಲತ್ತೆ ಅನ್ನುವಂಥದ್ದು. ಎಸ್ ಲಕ್ಷ್ಮಣ್ ಹುಗಾರ್, ಈಗಾಗಲೇ ಬಿಜೆಪಿಯೇ ಮತ್ತೆ ತನ್ನ ಆಧಿಪತ್ಯವನ್ನು ಸಾಧಿಸುವತ್ತ ಹೊರಟಿದೆಯಾ? ಹಾಗಾದ್ರೆ ಟೈಮ್ಸ್ ನ ಸಮೀಕ್ಷೆ ಪ್ರಕಾರ ಸೊ ಖಂಡಿತವಾಗಿ 4ನೇ ಬಾರಿಗೆ ಶಿವರಾಜ್ ಸಿಂಗ್ ಚೌಹಾಣ್ ತಮ್ಮ ಆಡಳಿತವನ್ನ ಉಳಿಸ್ಕೊಳ್ತಾ ಇದ್ದಾರೆ. ಆ ಕೋಟೆಯನ್ನ ಬಿಟ್ಕೊಡ್ತಾ ಇಲ್ಲ ಅನ್ನೋದು ಈಗ ಟೈಮ್ಸ್ ಸಮೀಕ್ಷೆ ಪ್ರಕಾರ ಹೇಳ್ತಾ ಇದೆ. ನವಿತಾ, ಒಂದಂತೂ ಸ್ಪಷ್ಟ ಆಗ್ತಾ ಇದೆ, ಭಾರತೀಯ ಜನತಾ ಪಕ್ಷವನ್ನ ಉಳಿಸೋದ್ರಲ್ಲಿ ಅಮಿತ್ ಶಾ ಮತ್ತು ನರೇಂದ್ರ ಮೋದಿಯ ನಾಯಕತ್ವ. ಸೊ ಎಸ್, ಹಾಗೇನೆ ಇಂಡಿಯಾ ಟುಡೇ ಸಮೀಕ್ಷೆಯನ್ನ ಕೂಡ ನಾವೀಗ ಗಮನಿಸಬಹುದು. ಇಂಡಿಯಾ ಟುಡೇ ಸಮೀಕ್ಷೆಯ ಪ್ರಕಾರ ಈಗ ಎಕ್ಸಿಟ್ ಪೋಲ್ ಅಲ್ಲಿ ಏನಾಗಿದೆ ಅನ್ನೋದನ್ನ ನಾವು ಗಮನಿಸೋಣ. ಮಧ್ಯಪ್ರದೇಶದಲ್ಲಿ ಕೈ ಕೇಕೆ ಹಾಕತ್ತೆ ಅನ್ನುವಂಥದ್ದು ಈಗ ಇರುವಂತಹ ಒಂದು ಸಮೀಕ್ಷೆ ಇಂಡಿಯಾ ಟುಡೇ ಪ್ರಕಾರ. ಇಲ್ಲಿ ಕಾಂಗ್ರೆಸ್ 104ರಿಂದ 122 ಕ್ಷೇತ್ರಗಳನ್ನ ಗೆಲ್ಲುತ್ತೆ. ಆದ್ರೆ ಬಿಜೆಪಿ ಇಲ್ಲಿ ಅತ್ಯಂತ ಕಡಿಮೆ ಕ್ಷೇತ್ರಗಳನ್ನ ಗೆಲ್ಲು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಅಲ್ಲಿ. ಬಿಜೆಪಿ 102 ಕ್ಷೇತ್ರಗಳನ್ನು ಗೆಲ್ಲಿಸೋದಕ್ಕೆ ಅಂದ್ರೆ 102ರಿಂದ 120 ಕ್ಷೇತ್ರಗಳನ್ನು ಗೆಲ್ಲೋದಕ್ಕಷ್ಟೇ ಇಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ಪ್ರಕಾರ. ಈಗಾಗಲೇ ನಾವು ಗಮನಿಸೋದಾದ್ರೆ ಮಧ್ಯಪ್ರದೇಶದಲ್ಲಿ ಕೈ ಕೇಕೆ ಹಾಕುವಂತಹ ಚಾನ್ಸಸ್ ಇದೆ ಅನ್ನುವಂತಹ ಈಗಾಗಲೇ ಸಮೀಕ್ಷೆ ಬಂದಿದೆ. 104ರಿಂದ 122 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವನ್ನ ಸಾಧಿಸುತ್ತೆ. ಬಿಜೆಪಿ 102ರಿಂದ 120 ಕ್ಷೇತ್ರಗಳು ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಯಾಕಂದ್ರೆ ಇಲ್ಲಿ ಇದರ ವಿರುದ್ಧವಾಗಿ ನಾವು ಗಮನಿಸಬಹುದು. ಹಾಗಾದ್ರೆ ಆಡಳಿತ ವಿರೋಧಿ ಅಲೆ ಇಲ್ಲಿ ಕಾಣಿಸುತ್ತಾ ಅನ್ನುವಂಥದ್ದು ಲಕ್ಷ್ಮಣ್ ಹುಗಾರ್. ಎಸ್ ನವಿತಾ, ನಾವು ಆರಂಭದಲ್ಲಿ ಮಾತಾಡ್ತಾ ಇದ್ವಿ ನಮ್ಮ ಎಲ್ಲ ವಿವಿಧ ರಾಜ್ಯಗಳ ವಿಶೇಷ ಪ್ರತಿನಿಧಿ ಜೊತೆ ಮಾತಾಡ್ತಾ ಇದ್ವಿ. 50-50 ಮಧ್ಯಪ್ರದೇಶದ್ದು 50-50 ಅಂತ. ಇಂಡಿಯಾ ಟುಡೇ ಆಕ್ಸಿಸ್ ನ ಎಕ್ಸಿಟ್ ಪೋಲ್ ನೋಡಿದ್ರೆ ಕಾಂಗ್ರೆಸ್ 102ರಿಂದ 122 ಬರಬಹುದು ಅನ್ನುವಂಥದ್ದು, ಬಿಜೆಪಿ 102ರಿಂದ 120 ಅಂತಂದ್ರೆ ಶೇಕಡ 2ರಿಂದ 3% ಮಾತ್ರ ವ್ಯತ್ಯಾಸ. ಅಂದ್ರೆ ಮಧ್ಯಪ್ರದೇಶದಲ್ಲಿ ನೇರ ಹಣಾಹಣಿ ಇದೆ. ಆದರೆ ಟೈಮ್ಸ್ ಸಮೀಕ್ಷೆ ಪ್ರಕಾರ ಭಾರತೀಯ ಜನತಾ ಪಕ್ಷ ಕ್ಲೀನ್ ಆಗಿ ಸ್ವೀಪ್ ಮಾಡ್ತಕ್ಕಂಥದ್ದು ಒಂದು ಸರ್ವೆ ಬರ್ತಾ ಇದೆ. ಆದರೆ ಇಂಡಿಯಾ ಟುಡೇ ಎಕ್ಸಿಸ್ ಪ್ರಕಾರ ಕಾಂಗ್ರೆಸ್ಗೆ 102ರಿಂದ 122, ಬಿಜೆಪಿ ಅಂದ್ರೆ 50-50% ಇದೆ. ಹಾಗಾದ್ರೆ ±1% ಓಟು ಯಾವ ಪಕ್ಷಕ್ಕೆ ಬಂದಿರುತ್ತೆ ಆ ಪಕ್ಷ ಇಲ್ಲಿ ಆಡಳಿತ ಹಿಡಿಯೋಕ್ಕೆ ಹತ್ರ ಆಗುತ್ತೆ. ನವಿತಾ, ಒಂದಂತೂ ಸ್ಪಷ್ಟ ಆಗುತ್ತೆ, ಮಧ್ಯಪ್ರದೇಶದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಫೈಟ್ ಆಗಿದೆ. ಕೊನೆ ಕ್ಷಣದಲ್ಲಿ ಮೋದಿ ಆ ಗೇಮ್ ಚೇಂಜರ್ ಏನೋ ಅಂತ ಕರಿತೀವಿ, ಎಲೆಕ್ಷನ್ ಮಷಿನ್ ಅಂತ ಕರಿತೀವಿ, ಅದು ಎಲ್ಲ ಒಂದು ಕಡೆ ಮಧ್ಯಪ್ರದೇಶದಲ್ಲಿ ಬಿಜೆಪಿಯನ್ನ ದಡ ಸೇರಿಸಬಹುದು. ಆದ್ರೆ ಬಿಜೆಪಿಗೆ ಮೋದಿಯವರಿಗಿಂತಲೂ ಕೂಡ ಸ್ಥಳೀಯವಾಗಿ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಬಹಳ ಬಲಿಷ್ಠ ನಾಯಕತ್ವ, ಮತ್ತೊಂದು ಕಡೆ ಹಿಡಿತಾ ಇರ್ತಕ್ಕಂಥ ನಾಯಕ. ಹಾಗಾಗಿ ಮೋದಿ ಅವರ ಅಲೆಗೂ ಕೂಡ ಅಲ್ಲಿ ಅವರು ಅಷ್ಟೊಂದು ಅವಕಾಶ ಇಲ್ಲ, ಯಾಕಂತಂದ್ರೆ ಅವರೇ ಅವ್ರದೇ ಆದಂಥ ಹಿಡಿತವನ್ನು ಸಾಧಿಸಿದ್ದಾರೆ. ಹಾಗಾದ್ರೆ ನನ್ನ ಜೊತೆ ಕಾಂಗ್ರೆಸ್ ನಾಯಕರು ಹೋಗ್ತಾರೆ ಅಂತ ನಾಗರಾಜ್ ಮಧ್ಯಪ್ರದೇಶ ಸಂಬಂಧಪಟ್ಟಂತೆ 2 ಪೋಲ್ಗಳು ಬಂದಿದ್ದಾವೆ. ಒಂದು ಇಂಡಿಯಾ ಟುಡೇ, ಒಂದು ಟೈಮ್ಸ್ ನೌ. ಒಂದು ಪೋಲಲ್ಲಿ ಕಾಂಗ್ರೆಸ್ಗೆ ಪ್ಲಸ್ ಪಾಯಿಂಟ್ ಆಗ್ತದೆ, ಇನ್ನೊಂದು ಪೋಲಲ್ಲಿ ಬಿಜೆಪಿ ಪ್ಲಸ್ ಪಾಯಿಂಟ್ ಆಗ್ತದೆ. ಸೊ ನಿಮ್ಮ ಪ್ರಕಾರ ಮಧ್ಯಪ್ರದೇಶ ಮಧ್ಯಪ್ರದೇಶದಲ್ಲಿ ಅಚ್ಚರಿಯ ಒಂದು ಫಲಿತಾಂಶವನ್ನು ಬರ್ತದೆ. ಯಾಕೆಂದ್ರೆ 15 ವರ್ಷಗಳಿಂದ ಕಾಲ ಈ 4ನೇ ಬಾರಿಗೆ ಅವರು ಅಧಿಕಾರ ಹಿಡ್ಕೊಳ್ಳಕ್ಕೆ ಹೋಗ್ತಾ ಇದ್ದಾರೆ ಶಿವರಾಜ್ ಚೌಹಾಣ್ ಅವರು. ಖಂಡಿತವಾಗ್ಲೂ ಸಾಧ್ಯ ಆಗಲ್ಲ. ಯಾಕಂದ್ರೆ ಅವ್ರಿಗೆ ಆಂಟಿ ಇಂಪೆನ್ಷನ್ ಭಾಳ ಹೈ
ಲೆವೆಲ್ ಇರ್ತಕ್ಕಂಥದ್ದು. ಅಲ್ಲಿ ಕರಪ್ಷನ್ ವಿಚಾರದಲ್ಲಿ ಭಾಳಷ್ಟು ಜನ ಹೊಂದಿರತಕ್ಕಂಥದ್ದು. ನೀವು ಆಗಲೇ ವಿಶ್ಲೇಷಣೆ ಮಾಡ್ತಾ ಇರೋದು ನೋಡಿದ್ರೆ ನನಗೆಲ್ಲ ಅನಿಸ್ತು ಹೂಗಾರ್ ಅವರು ಒಂದು ರೌಂಡ್ ನೋಡ್ಕೊಂಬಂದ್ರೆ ಅಂತ. ಯಾಕಂದರೆ ಗ್ರಾಮೀಣ ಪ್ರದೇಶ ಸಮಸ್ಯೆಗಳ ಬಗ್ಗೆ ತಾವು ಹೇಳಿದ್ರಲ್ಲ, ಅದು ಸತ್ಯ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ. ನಗರ ಪ್ರದೇಶದಲ್ಲಿ ಕೆಲವು ರಸ್ತೆಗಳು ಅದೆಲ್ಲ ಮಾಡಿಕೊಂಡು ಸ್ವಲ್ಪ ಶೋ ಮಾಡಿರ್ಬೋದು ಅವರು, ಆದರೆ ಮೂಲದ ಸಮಸ್ಯೆ ಇರ್ತಕ್ಕಂಥ ಅವ್ರ ರೈತರ ಸಮಸ್ಯೆಗಳು, ರೈತರು ಇದ್ದಾರೆ, ರಸ್ತೆಗಳೇ ಇಲ್ಲ, ಅವ್ರು ಬಹಳಷ್ಟು ಕಷ್ಟದಲ್ಲಿರ್ತಕ್ಕಂಥ ಉದ್ಯೋಗಗಳಿಲ್ಲ, ಫಲಿತಾಂಶಗಳು ಬರ್ತದೆ. ಕಾಂಗ್ರೆಸ್ ಖಂಡಿತವಾಗ್ಲೂ ಮಧ್ಯಪ್ರದೇಶದಲ್ಲಿ ಗೆಲ್ತದೆ ಅಂತಕ್ಕಂಥ ಮಾತನ್ನ ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ. ಸೊ ಅಂದ್ರೆ ನೀವು ಹೇಳ್ತಾ ಇದ್ರೆ ಮಧ್ಯಪ್ರದೇಶದಲ್ಲಿ ಖಂಡಿತವಾಗ್ಲೂ ಕಾಂಗ್ರೆಸ್ ಆಡಳಿತವನ್ನು ಉಳಿಸ್ಕೊಳ್ಳಲ್ಲ, ಖಂಡಿತವಾಗ್ಲೂ ಉಳಿಸ್ಕೊಳ್ಳಲ್ಲ. ಯಾಕೆ ಅಂತಂದ್ರೆ ಟಫ್ ಫೈಟ್ ಇದೆ, ಅದು ಗೆಲ್ಲುವುದು ಕಾಂಗ್ರೆಸ್ ಅನ್ನೋದು ಮಾತ್ರ ಹೇಳ್ತಾ ಇದ್ದೀನಿ. ಸೊ ನಾವು ವೇಟ್ ಮಾಡೋಣ, ಅಂದ್ರೆ ಪ್ಲಸ್ ಆರ್ ಮೈನಸ್ 2%, 3% ಅನ್ನುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಮಾಡುತ್ತೆ. ಯಾಕಂದ್ರೆ ಇಂಡಿಯಾ ಟುಡೇ ಆಕ್ಸಿಸ್ ಎಕ್ಸಿಟ್ ಪೋಲ್ ಪ್ರಕಾರ ಕಾಂಗ್ರೆಸ್ ಹೋಪ್ಸ್ ಅನ್ನು ಹೇಳುತ್ತೆ, ಆದ್ರೆ ಟೈಮ್ಸ್ ಆಫ್ ಪ್ರಕಾರ ಅಲ್ಲಿ ಬಿಜೆಪಿಗೆ ಮತ್ತೆ 4ನೇ ಬಾರಿಗೆ ಅಧಿಕಾರ ಸಿಗುತ್ತೆ ಅನ್ನುವಂಥದ್ದು. ಸೊ ಹಾಗಾದ್ರೆ ಒಂದೊಂದು ಎಕ್ಸಿಟ್ ಪೋಲ್ ಪ್ರಕಾರ ಒಂದೊಂದು ರೀತಿ ಸ್ಯಾಂಪಲ್ಸ್ ಇರುತ್ತೆ, ಒಂದೊಂದು ಸ್ಪಷ್ಟ. ಇದು ಪೋಲ್ ಮಾಡಿದಾಗ ಗೊತ್ತಾಗುತ್ತೆ ಏನಾಗುತ್ತೆ ಅನ್ನೋದು. ಆದ್ರೆ ಒಂದು ಇಲ್ಲಿ BSP ಜೊತೆಗೆ ನಿಮ್ಮ ಮೈತ್ರಿ ಆಗಿದ್ರೆ ಕ್ಲಿಯರ್ ಕಟ್ ಆಗಿ ನೀವು ಬರ್ಬೋದಿತ್ತು, ಜಾಸ್ತಿ ಸೀಟ್ಗಳು ಬರ್ಬೋದಾಗಿತ್ತು. ನಮಗೆ BSP ನಿಮ್ಗೆ ಕೈ ಕೊಟ್ಟರಲ್ಲ ಇರ್ಲಿ, ಛತ್ತೀಸ್ಗಢದಲ್ಲಿ ಹಾಗಿದ್ರು ಕೂಡ ನಾವು ಗೆಲ್ತೀವಿ ಅಂತಕ್ಕಂಥ ಸ್ಪಷ್ಟವಾದಂಥ ನಿಲುವು ನಾನು ಹೇಳ್ತಾ ಇದ್ದೀನಿ. ಯಾಕೆ ಅಂತಂದರೆ ಗ್ರಾಮೀಣ ಪ್ರದೇಶದಲ್ಲಿ ಮತ್ತು ಜನರು ಅಪ್ಸೆಟ್ ಆಗಿರ್ತಕ್ಕಂಥ ವಿಚಾರಗಳು ನೋಡಿದಾಗ, ಮತ್ತು ಶಿವರಾಜ್ ಸಿಂಗ್ ಚೌಹಾಣ್ ಏನು 2 ಎಲೆಕ್ಷನ್ಗಳ ಮೊದಲು ಇದ್ದಂಥ ಗೌರವವನ್ನು ಉಳಿಸ್ಕೊಳ್ಳಿಲ್ಲ ಅಂತಕ್ಕಂಥ ಮಾಡ್ತಿದ್ದೆ. ಅವರ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇತ್ತು, ಅದು ಉಳಿಸ್ಕೊಳ್ಳಿಲ್ಲ. ಮತ್ತು ಜೊತೆಗೆ ಮೋದಿಯವರು ಕೂಡ ಜೊತೆಗೆ 6 ತಿಂಗಳಲ್ಲಿ ಎಲೆಕ್ಷನ್ ಆಗ್ತಕ್ಕ ಸಂದರ್ಭದಲ್ಲಿ ಅವರು ಮೋದಿಯವರ ಫ್ಯಾಕ್ಟರ್ ಕೂಡ ವರ್ಕ್ ಆಗ್ತಾ ಇತ್ತು. ಅವ್ರು ಯಾವಾಗಲೂ ಕೂಡ ಲಾಸ್ಟ್ ಎಲೆಕ್ಷನ್ ಕೂಡ ವರ್ಕ್ ಆಗಿತ್ತು. ಅದು ಈ ಸಲ ವರ್ಕೌಟ್ ಆಗಲ್ಲ. ಕಾರಣ ಏನಂದರೆ ಮೋದಿಯವರ ಆಡಳಿತದಲ್ಲಿ ಕೂಡ ನಿರಾಶೆಯನ್ನು ಜನ ಕಂಡಿದ್ದಾರೆ ಅಂತಕ್ಕಂಥ ಹೇಳಬೇಕಾಗ್ತದೆ. ಮೋದಿಯವರಂದರೂ ಏನು ಪ್ರತಿಫಲ ಸಿಗಲಿಲ್ಲ. ಶಿವರಾಜ್ ಸಿಂಗ್ ಚೌಹಾಣ್ಗೆ 3 ಬಾರಿ ಮತವನ್ನು ಕೊಟ್ಟರೂ ಕೂಡ ಅಲ್ಲಿ ಅಭಿವೃದ್ಧಿ ಕಾಣಲಿಕ್ಕೆ ಸಾಧ್ಯ ಆಗಲಿಲ್ಲ. ಗ್ರಾಮೀಣ ಪ್ರದೇಶದಲ್ಲಿ ಜನ ನಿರಾಶೆ ಹೊಂದಿದ್ದಾರೆ, ಹಾಗಾಗಿ ಅವರು ಸೋಲು ಕಟ್ಟಿಟ್ಟ ಬುದ್ಧಿ. ಸೊ ಒಂದು ನವಿತಾ ನಾವು ಮಾತಾಡ್ತಾ ಇದ್ವಿ, ಒಂದು ಮಧ್ಯಪ್ರದೇಶದ್ದು 50-50 ಅನ್ನುವಂಥದ್ದು ಇಂಡಿಯಾ ಟುಡೇ ಎಕ್ಸಿಟ್ ಪೋಲ್ ನೋಡ್ತಾ ಹೋದ್ರೆ ಹತ್ರ ಬಹಳ ದೊಡ್ಡ ನೇರ ಫೈಟ್ ಆಗಿರ್ತಕ್ಕಂಥದ್ದು. ಸೊ ಅನೇಕ ಸಮೀಕ್ಷೆಗಳು ಕೂಡ ಇನ್ನು ಬಾಕಿ ಇದಾವೆ, ಪೋಲ್ ಮಾಡಿದ್ರೆ ಗೊತ್ತಾಗುತ್ತೆ. ಒಂದು ಸ್ಪಷ್ಟವಾಗಿ ಮತ್ತೊಂದು ಸಮೀಕ್ಷೆ ಕೂಡ ಬಂದಿದೆ, ಛತ್ತೀಸ್ಗಢ ಚುನಾವಣೋತ್ತರ ಸಮೀಕ್ಷೆ ಈಗಾಗಲೇ ನಮಗೆ ಸಿಕ್ಕಿದೆ. ಹಾಗಾದ್ರೆ ಛತ್ತೀಸ್ಗಢ ಟೈಮ್ಸ್ ನ ಪ್ರಕಾರ ಏನು ಅಂತ ನೋಡೋದಾದ್ರೆ, ಬಿಜೆಪಿಯಲ್ಲಿ 46 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆದ್ರೆ ಕಾಂಗ್ರೆಸ್ 35 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ ಅನ್ನೋದು 4ನೇ ಬಾರಿ ರಮಣ್ ಸಿಂಗ್ಗೆ ಜೈ ಅಂತ ಹೇಳಿದ್ದಾರೆ ಮಹಾಪ್ರಭುಗಳು ಅಂತ ಹೇಳಿ. ಆದ್ರೆ ಛತ್ತೀಸ್ಗಢ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ, ಟೈಮ್ಸ್ ನೌ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ 46, ಕಾಂಗ್ರೆಸ್ 35, BSP 7 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಇಲ್ಲಿ ಸಾಧ್ಯ ಆಗತ್ತೆ ಅನ್ನೋದು ಟೈಮ್ಸ್ ನೌನ ಎಕ್ಸಿಟ್ ಪೋಲ್ ಪ್ರಕಾರ ಈಗ ಬಂದಿರುವಂತಹ ಒಂದು ಫಲಿತಾಂಶದ ಚುನಾವಣೋತ್ತರ ಸಮೀಕ್ಷೆ. ಬಿಜೆಪಿ 46 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು, ಕಾಂಗ್ರೆಸ್ 35 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ಹಾಗೇನೆ BSP ನಾವು ಇದರಲ್ಲಿ ಗಮನಿಸಬಹುದು, 4ನೇ ಬಾರಿ ರಮಣ್ ಸಿಂಗ್ ಅವರು ಮತ್ತೆ ಅಧಿಕಾರವನ್ನ ಹಿಡಿತಾರೆ ಅನ್ನುವಂತಹ ಒಂದು ಚುನಾವಣೋತ್ತರ ಸಮೀಕ್ಷೆ ಹೇಳ್ತಾ ಇದೆ. ಟೈಮ್ಸ್ ನೌ ಎಕ್ಸಿಟ್ ಪೋಲ್ ಅಲ್ಲಿ ಈಗ ಬಿಜೆಪಿಗೆ ಒಂದು ರೀತಿಯ ಗೆಲುವು ಇದೆ, ಹಾಗಾದ್ರೆ ಆಡಳಿತವನ್ನ ಹಿಡಿಯತ್ತೆ ಬಿಜೆಪಿ ಅನ್ನೋದನ್ನು ಕೂಡ ಹೇಳಲಾಗುತ್ತೆ. ಆದ್ರೆ ಬಿಜೆಪಿಯ ಒಂದು ಮ್ಯಾಜಿಕ್ ನಂಬರ್ ನಾವಿಲ್ಲಿ ಗಮನಿಸಬಹುದು, 46 ಕ್ಷೇತ್ರಗಳನ್ನ ಗೆಲ್ಲಬೇಕಾಗುತ್ತೆ. ಬಿಜೆಪಿ ಈ ಹಿಂದೆನ ನಾವು ಗಮನಿಸೋದಾದ್ರೆ ಬಿಜೆಪಿ ಯಾವ ರೀತಿಯಾಗಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗಿತ್ತು 2013ರ ಚುನಾವಣೆಯಲ್ಲಿ, ಅಂದ್ರೆ 49 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಆಗ ಕಾಂಗ್ರೆಸ್ 39 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. BSP 1 ಕ್ಷೇತ್ರ, ಹಾಗೇನೆ ಪಕ್ಷೇತರರು 1 ಕ್ಷೇತ್ರವನ್ನು ಗೆಲ್ಲೋದಕ್ಕೆ ಸಾಧ್ಯ ಆಗಿತ್ತು. ಈಗ ಟೈಮ್ಸ್ ನಾವು ಎಕ್ಸಿಟ್ ಪೋಲ್ ಪ್ರಕಾರ 46 ಕ್ಷೇತ್ರಗಳಲ್ಲಿ ಬಿಜೆಪಿ ಗೆಲುವನ್ನ ಸಾಧಿಸಿದೆ. ಮ್ಯಾಜಿಕ್ ನಂಬರ್ ಕೂಡ 46 ಅನ್ನೋದು ನಾವಿಲ್ಲಿ ಗಮನಿಸಬೇಕಾದಂತಹ ಅಂಶ. ಹಾಗೇನೆ ಇಂಡಿಯಾ ಟಿವಿಯ ಒಂದು ಚುನಾವಣೋತ್ತರ ಸಮೀಕ್ಷೆ ಕೂಡ ಬಂದಿದೆ. ಆ ಒಂದು ಸಮೀಕ್ಷೆಯನ್ನು ಕೂಡ ನಾವು ಗಮನಿಸಬೇಕಾದ್ರೆ, ಈಗ ಫಸ್ಟ್ಗೆ ನಾವೀಗಾಗಲೇ ಟೈಮ್ಸ್ ನಾವು ಎಕ್ಸಿಟ್ ಪೋಲ್ ಅನ್ನು ಕೂಡ ನಾವು ಗಮನಿಸ್ತಾ ಇದ್ವಿ. ಛತ್ತೀಸ್ಗಢದಲ್ಲಿ ಯಾವ ರೀತಿಯಾಗಿ ಆಗಿದೆ ಆ ಒಂದು ಬಿಜೆಪಿಯ ಸಮೀಕ್ಷೆ ಏನು, ಹಾಗೇನೆ ಕಾಂಗ್ರೆಸ್ ಎಷ್ಟು ಗೆಲುವನ್ನ ಸಾಧಿಸಬಹುದು ಅಂತ ಹೇಳಿ. ಇಂಡಿಯಾ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ಬಿಜೆಪಿ 42ರಿಂದ 50 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇಂಡಿಯಾ ಟಿವಿಯ ಎಕ್ಸಿಟ್ ಪೋಲ್ ಪ್ರಕಾರ ಈಗ ಇರುವಂತಹ ಒಂದು ಮಾಹಿತಿ. ಹಾಗೇನೆ ಕಾಂಗ್ರೆಸ್ ಎಷ್ಟು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಬಹುದು ಅಂತ ನೋಡೋದಾದ್ರೆ 32ರಿಂದ 38 ಕ್ಷೇತ್ರಗಳನ್ನು ಗೆಲ್ಲೋದಕ್ಕಷ್ಟೇ ಇಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಹಾಗೇನೆ ಇಲ್ಲಿ BSP ಎಷ್ಟು ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನೋದನ್ನು ಕೂಡ ನಾವಿಲ್ಲಿ ನೋಡ್ತಾ ಹೋಗೋದಾದ್ರೆ, BSP ಹಾಗೇನೆ ಅಂದ್ರೆ ಬಿಜೆಪಿ 42ರಿಂದ 50, ಕಾಂಗ್ರೆಸ್ 32ರಿಂದ 38 ಕ್ಷೇತ್ರ ಗೆಲ್ಲೋದಕ್ಕೆ, BSP ಸಲ 6ರಿಂದ 8 ಕ್ಷೇತ್ರಗಳನ್ನ ಗೆಲ್ಲಬಹುದು, ಇತರರು 1ರಿಂದ 3 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇದು ಈಗಾಗಲೇ ಇಂಡಿಯಾ ಟಿವಿಯ ಎಕ್ಸಿಟ್ ಪೋಲ್ ಪ್ರಕಾರ ಬಂದಿರುವಂತಹ ಒಂದು ಚುನಾವಣೋತ್ತರ ಫಲಿತಾಂಶದ ಮಾಹಿತಿ.
ಹಾಗಾಗಿ ಈ ಹಿಂದಿನ ಒಂದು ಎಲೆಕ್ಷನ್ ಗಳನ್ನ ನಾವು ಗಮನಿಸೋದಾದ್ರೆ 2013ರ ರಿಸಲ್ಟ್ ಅನ್ನ ನಾವು ಗಮನಿಸೋದಾದ್ರೆ ಬಿಜೆಪಿ 49 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು, ಕಾಂಗ್ರೆಸ್ 39 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಿತ್ತು, ಬಿಎಸ್ಪಿ 1 ಕ್ಷೇತ್ರಗಳಲ್ಲಿ ಹಾಗೆಯೇ ಪಕ್ಷೇತರರು ಒಬ್ಬರು ಗೆಲುವನ್ನ ಸಾಧಿಸಿದ್ರು. ಆದ್ರೆ ಈಗ ಇರುವಂತಹ ಒಂದು ಮ್ಯಾಜಿಕ್ ನಂಬರ್ ಅನ್ನುವಂಥದ್ದು 46. ಹಾಗಾಗಿ 46ನ್ನ ಯಾರು ದಾಟುತ್ತಾರೆ ಅನ್ನೋದು ಈಗಿರುವಂತಹ ಕುತೂಹಲ. ಇಂಡಿಯಾ ಟಿವಿ ಪ್ರಕಾರ 42ರಿಂದ 50 ಬಿಜೆಪಿ, 32ರಿಂದ 38 ಕಾಂಗ್ರೆಸ್, ಹಾಗೇನೆ ಬಿಎಸ್ಪಿ ಕೂಡ ಈ ಸಲ ಜಾಸ್ತಿ ಒಂದು ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನೋದನ್ನು ಕೂಡ ಈ ಒಂದು ಇಂಡಿಯಾ ಟಿವಿ ಎಕ್ಸಿಟ್ ಪೋಲ್ ಪ್ರಕಾರ ನಾವು ಗಮನಿಸಬಹುದು. ಈ ಹಿಂದೆ ಬಿಎಸ್ಪಿ ಮತ್ತು ಪಕ್ಷೇತರರು ಕೇವಲ ಒಂದೊಂದು ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕಷ್ಟೇ ಸಾಧ್ಯ ಆಗಿದ್ದು, ಆದ್ರೆ ಈ ಸಲ ಬಿಎಸ್ಪಿ 6ರಿಂದ 8 ಕ್ಷೇತ್ರಗಳಲ್ಲಿ, 1ರಿಂದ 3 ಕ್ಷೇತ್ರಗಳಲ್ಲಿ ಇತರರು ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಇಂಡಿಯಾ ಟಿವಿ ಸಮೀಕ್ಷೆಯ ಪ್ರಕಾರ. ಎಸ್ ಲಕ್ಷ್ಮಣ್ ಹೋಗಾರ್. ಇಲ್ಲಿ ಛತ್ತೀಸ್ಗಢದ ಇಂಡಿಯಾ ಟಿವಿಯ ಸಮೀಕ್ಷೆ ನೋಡ್ತಾ ಹೋದ್ರೆ ಎಲ್ಲೊಂದ್ ಕಡೆ ಬಹುಜನ ಸಮಾಜವಾದಿ ಪಕ್ಷ ಕಾಂಗ್ರೆಸ್ ಮೈತ್ರಿ ಮಾಡ್ಕೊಂಡಿದ್ರೆ ಬಿಜೆಪಿಯ 4ನೇ ಬಾರಿಯ ಗೆಲುವಿಗೆ ಓಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಇತ್ತು. ಆದ್ರೆ ಕೊನೆಯ ಕ್ಷಣದಲ್ಲಿ ಛತ್ತೀಸ್ಗಢದಲ್ಲಿ ಅಜಿತ್ ಜೋಗಿ ಮತ್ತು ಬಿಎಸ್ಪಿ ಹೊಂದಾಣಿಕೆ ಮಾಡಿಕೊಂಡಿದ್ದರಿಂದಾಗಿ ಕಾಂಗ್ರೆಸ್ ಪಕ್ಷದ ಸಂಖ್ಯೆ ಕಮ್ಮಿ ಆಗ್ತಾ ಇದೆ. ಆದ್ರೆ ಕಳೆದ ಬಾರಿ ಕಂಪೇರ್ ಮಾಡಿದ್ರೆ ಬಿಜೆಪಿಯ ಸಂಖ್ಯೆ ಕೂಡ ಕಮ್ಮಿ ಆಗ್ತಾ ಇದೆ. ಸೊ ಕಾಂಗ್ರೆಸ್ಗೆ ಎಲ್ಲೋ ಒಂದ್ ಕಡೆ ಬಿಎಸ್ಪಿಯ ಕೈ ಕೊಟ್ಟಿದ್ರಿಂದ ದೊಡ್ಡ ಎಫೆಕ್ಟ್ ಆಗ್ತದೆ. ನಾಗರಾಜ್ ಕಾಂಗ್ರೆಸ್ ಜೊತೆಗೆ ಬಿಎಸ್ಪಿ ಬಂದಿದ್ರೆ ನೀವು ಛತ್ತೀಸ್ಗಢ ಗೆಲ್ಲುವ ಅವಕಾಶ ಇತ್ತಾ? ಇಂಡಿಯಾ ಟುಡೇ ಸಮೀಕ್ಷೆ ಪ್ರಕಾರ ಇಂಡಿಯಾ ಟಿವಿ ಮಧ್ಯಪ್ರದೇಶದ ಚುನಾವಣೋತ್ತರ ಸಮೀಕ್ಷೆಯನ್ನು ನಾವು ಗಮನಿಸೋದೇ ಸಿ ವೋಟರ್ ಒಂದು ಸಮೀಕ್ಷೆ ಬಂದಿದೆ. ಕಾಂಗ್ರೆಸ್ 110ರಿಂದ 126 ಕ್ಷೇತ್ರಗಳಲ್ಲಿ, ಬಿಜೆಪಿ 90ರಿಂದ 106 ಕ್ಷೇತ್ರಗಳಷ್ಟೇ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಸಿ ವೋಟರ್ ನ ಒಂದು ಎಕ್ಸಿಟ್ ಪೋಲ್ ನ ಈಗಿರುವಂತಹ ಮಾಹಿತಿಯ ಪ್ರಕಾರ ಬಂದಿರುವಂತಹ ಫಲಿತಾಂಶ. ಮಧ್ಯಪ್ರದೇಶದ ಚುನಾವಣೋತ್ತರ ಸಮೀಕ್ಷೆ ಪ್ರಕಾರ ಸಿ ವೋಟರ್ ನ ಚುನಾವಣೋತ್ತರ ಫಲಿತಾಂಶದಲ್ಲಿ ಕಾಂಗ್ರೆಸ್ 110ರಿಂದ 126 ಕ್ಷೇತ್ರಗಳನ್ನ ಗೆಲ್ಲುತ್ತೆ, ಬಿಜೆಪಿ ಇಲ್ಲಿ 90ರಿಂದ 106 ಕ್ಷೇತ್ರಗಳನ್ನಷ್ಟೇ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ, ಇತರರು 6ರಿಂದ 22 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಮಧ್ಯಪ್ರದೇಶದಲ್ಲಿ ಸಿ ವೋಟರ್ ಮಾಡಿರುವಂತಹ ಚುನಾವಣೋತ್ತರ ಒಂದು ಫಲಿತಾಂಶವನ್ನ ನಾವು ಗಮನಿಸಬಹುದು. ಸೊ ಹಾಗಾದ್ರೆ ಸಿ ವೋಟರ್ ಸಮೀಕ್ಷೆ ನೋಡ್ತಾ ಹೋದ್ರೆ ಮಧ್ಯಪ್ರದೇಶ ಕಾಂಗ್ರೆಸ್ ಕೈಗೆ ಹೋಗ್ತಾ ಇದೆ. ಶ್ರೀನಿವಾಸ್ ಹಳಕಟ್ಟಿ 3 ಸಮೀಕ್ಷೆಗಳು ನೋಡ್ತಾ ಇದ್ವಿ, ±5% ಅಂತ ತೆಗೆದುಕೊಂಡ್ರು ಕೂಡ ಮಧ್ಯಪ್ರದೇಶ ನಾವು ಆರಂಭದಲ್ಲಿ ಏನು ಮಾತಾಡ್ತಾ ಇದ್ವಿ 50-50 ನೇರ ಹಣ ಇದೆ. ಅಂದ್ರೆ ಯಾರಿಗೂ ಕೂಡ ನೇರವಾಗಿ ಇವರೇ ಗೆದ್ದು ಬಿಡ್ತಾರೆ ಅನ್ನುವ ಸಿಚುವೇಶನ್ ಇಲ್ಲ. ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಕೂಡ ಬಹಳ ತುರುಸಿನ ಜಿದ್ದಾಜಿದ್ದಿಯ ಫೈಟ್ ಕೊಟ್ಟಿರ್ತಕ್ಕಂಥದ್ದು ಈ 3 ಸಮೀಕ್ಷೆಗಳು ಗೊತ್ತಾಗ್ತಾ ಇದೆ. ಶ್ರೀನಿವಾಸ್ ಹಳಕಟ್ಟಿ ಖಂಡಿತವಾಗಿಯೂ ಲಕ್ಷ್ಮಣ್, ಯಾಕಂದ್ರೆ ಕಳೆದ ಬಾರಿಯ ಚುನಾವಣೆಯಲ್ಲಿ 72% ಅಲ್ಲಿ ಮಧ್ಯಪ್ರದೇಶದಲ್ಲಿ ಮತದಾನ ಆಗಿರುವಂತದ್ದು. ಆದ್ರೆ ಈ ಬಾರಿಯಲ್ಲಿ 74% ಮತದಾನ ಆಗಿದೆ. ಅಂದ್ರೆ 2% ಮತದಾನ ಅಲ್ಲಿ ಜಾಸ್ತಿ ಆಗಿದೆ. ಅಷ್ಟೇ ಅಲ್ಲ, ಈ ಬಾರಿಯ ಒಂದು ಕಾಂಗ್ರೆಸ್ ನಡೆ ಏನಿತ್ತು ಬಹಳ ಅಗ್ರೆಸಿವ್ ಆಗಿ ಮಧ್ಯಪ್ರದೇಶದಲ್ಲಿ ಒಂದು ಕಾಂಗ್ರೆಸ್ ಮುಖಂಡರು ರಾಹುಲ್ ಗಾಂಧಿ ನೇತೃತ್ವದಲ್ಲಿ ಒಂದು ಅಗ್ರೆಸಿವ್ ಆಗಿ ಚುನಾವಣೆಯನ್ನ ಫೇಸ್ ಮಾಡಿದ್ರು ಅಂತಕ್ಕಂಥದ್ದು. ಅದರಲ್ಲೂ ಕೂಡ ಪ್ರಮುಖವಾಗಿ ಸಾಫ್ಟ್ ಹಿಂದುತ್ವ ಏನಾಗಿದೆ ಅಲ್ಲಿ ಕಾಂಗ್ರೆಸ್ನ ಕೈ ಹಿಡಿತಕ್ಕಂಥ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತಕ್ಕಂಥದ್ದು. ಅಂದ್ರೆ ಆ ಪ್ರಣಾಳಿಕೆ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಒಂದು ಪ್ರಣಾಳಿಕೆಯಲ್ಲಿ ಒಂದು ಘೋಷಣೆ ಮಾಡ್ತಾರೆ ಕಾಂಗ್ರೆಸ್ ಮುಖಂಡರು, ಪ್ರತಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಕೂಡ ನಾವು ಒಂದು ಗೋಶಾಲೆಯನ್ನು ಆರಂಭ ಮಾಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾರೆ. ಅಂದ್ರೆ ನಿರುದ್ಯೋಗಿ ಯುವಕರಿಗೆ ನಾವು ಪ್ರತಿ ತಿಂಗಳು 10,000 ನಾವು ಮಾಸಾಸನ ಕೊಡ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಕೂಡ ಹೇಳ್ತಾರೆ. ಅಷ್ಟೇ ಅಲ್ಲ, ಏನು ದಲಿತರ ಮೇಲಿನ ದೌರ್ಜನ್ಯ ಆಗಿರ್ಬೋದು, ಅಲ್ಪಸಂಖ್ಯಾತರ ಮೇಲಿನ ದೌರ್ಜನ್ಯ ಏನಾಗಿದೆ, ಈ ದೌರ್ಜನ್ಯಗಳನ್ನ ಇಟ್ಟುಕೊಂಡು ಸಾಕಷ್ಟು ಅಗ್ರೆಸಿವ್ ಆಗಿ ಅಲ್ಲಿ ಕಾಂಗ್ರೆಸ್ ಮುಖಂಡರು ಹೋಗಿದ್ರು ಅಂತಕ್ಕಂಥದ್ದು. ಆದ್ರೆ ಒಂದು ಪ್ರಮುಖವಾಗಿರ್ತಕ್ಕಂಥ ಒಂದಿಷ್ಟು ಅಂಶಗಳು ಕಾಂಗ್ರೆಸ್ಗೆ ಹಿನ್ನಡೆ ಆಗೋದಾದ್ರೆ ಅಲ್ಲಿ ಕಮಲ್ನಾಥ್ ಅವರು ಮುಸ್ಲಿಮ್ಸ್ ಮತದಾರರು ನಮ್ಮನ್ನ ಕೈ ಹಿಡದೇ ಇದ್ರೆ ಕಾಂಗ್ರೆಸ್ ಪಕ್ಷ ಗೆಲ್ಲೋದಿಲ್ಲ ಅಂತಕ್ಕಂಥ ಒಂದು ವಿವಾದಾತ್ಮಕವಾಗಿರ್ತಕ್ಕಂಥ ಹೇಳಿಕೆ ಕಾಂಗ್ರೆಸ್ಗೆ ಸ್ವಲ್ಪ ನೆಗೆಟಿವ್ ಪಾಯಿಂಟ್ ಆಗ್ಬೋದು. ಜೊತೆಗೆ ರಾಜ್ ಬಬ್ಬರ್, ಕಾಂಗ್ರೆಸ್ ಮುಖಂಡ ರಾಜ್ ಬಬ್ಬರ್ ಕೂಡ ಒಂದು ಹೇಳಿಕೆಯನ್ನು ಕೊಟ್ಟಿದ್ರು. ಆ ಹೇಳಿಕೆಯಲ್ಲಿ ರಾಜ್ ಬಬ್ಬರ್ ಅವರು ನರೇಂದ್ರ ಮೋದಿ ಅವರ ತಾಯಿಯನ್ನ ಎಳೆದು ತರೋದ್ರ ಮೂಲಕ ಅಲ್ಲಿ ವಿವಾದಾತ್ಮಕ ಹೇಳಿಕೆಯನ್ನು ಕೊಟ್ಟಿದ್ರು. ಈ 2 ಹೇಳಿಕೆಯನ್ನು ಬಿಟ್ಟರೆ ಕಾಂಗ್ರೆಸ್ ಮುಖಂಡರದ್ದು ಸಂಪೂರ್ಣವಾಗಿ ಮಧ್ಯಪ್ರದೇಶ ಚುನಾವಣಾ ಪ್ರಚಾರ ಕಾರ್ಯ ಏನಿದೆ ಆ ಚುನಾವಣಾ ಪ್ರಚಾರ ಕಾರ್ಯವನ್ನ ಬಹಳ ನೀಟಾಗಿ ಇಲ್ಲಿ ಮಾಡಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ ಕೆಲವೊಂದಿಷ್ಟು ಆಡಳಿತ ವಿರೋಧಿ ಅಲೆ ಮತ್ತು ಈ ಸರ್ಕಾರ ಸಾಕಪ್ಪ ಅಂತಕ್ಕಂಥ ಜನ ಏನಾದ್ರು ಮಧ್ಯಪ್ರದೇಶ ಸ್ಪಷ್ಟವಾಗಿ ಎದ್ದು ಕಾಣ್ತಾ ಇದೆ. ಅಲ್ಲಿ ನೇರ ಹಣಾಣಿ ಕಂಡು ಬರ್ತಾ ಇದೆ ಬಿಜೆಪಿ ಮತ್ತೊಂದು ಕಡೆ ಕಾಂಗ್ರೆಸ್ ಮಧ್ಯೆ. ಸೊ 2 ಕಡೆಗಳಿಂದಲೂ ಕೂಡ ಅಗ್ರೆಸಿವ್ ಆದಂತಹ ಒಂದು ಚುನಾವಣಾ ಪ್ರಚಾರ ಮಾಡಿದ್ದಾರೆ, ಸಂಘಟನೆ ಮಾಡಿದ್ದಾರೆ. ಎಸ್, ಹಾಗೇನೆ ಸಿ ವೋಟರ್ ನ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ನಾವು ಛತ್ತೀಸ್ಗಢದಲ್ಲಿ ಯಾವ ಪಕ್ಷಕ್ಕೆ ಜಾಸ್ತಿ ಒಂದು ವೋಟ್ ಬಂದಿದೆ ಅಥವಾ ಯಾವ ಕ್ಷೇತ್ರಗಳಲ್ಲಿ ಗೆಲುವನ್ನ ಜಾಸ್ತಿ ಪಡ್ಕೊಂಡಿದೆ ಅಂತ ನೋಡೋದಾದ್ರೆ ಬಿಜೆಪಿ 35ರಿಂದ 43 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಛತ್ತೀಸ್ಗಢದಲ್ಲಿ ಸಿ ವೋಟರ್ ನ ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಈಗ ಇರುವಂತಹ ಮಾಹಿತಿ. ಹಾಗೇನೆ ಕಾಂಗ್ರೆಸ್ ನಲ್ಲಿ ನಾವು ಗಮನಿಸೋದಾದ್ರೆ ಕಾಂಗ್ರೆಸ್ನ ಒಂದು ವೋಟರ್ ಅನ್ನ ನಾವು ಇಲ್ಲಿ ಗಮನಿಸೋದಾದ್ರೆ ಸಿ ವೋಟರ್ ಎಕ್ಸಿಟ್ ಪೋಲ್ ಅನ್ನ ನಾವೀಗ ಗಮನಿಸ್ತಾ ಇದ್ವಿ ಛತ್ತೀಸ್ಗಢದಲ್ಲಿ.
ಎಸ್, ಕಾಂಗ್ರೆಸ್ 42ರಿಂದ 50 ಕ್ಷೇತ್ರಗಳಲ್ಲಿ, 35ರಿಂದ 43 ಕ್ಷೇತ್ರಗಳಲ್ಲಿ ಬಿಜೆಪಿ, ಹಾಗೆಯೇ ಬಿಎಸ್ಪಿ 3ರಿಂದ 7 ಕ್ಷೇತ್ರಗಳಲ್ಲಿ. ಆದ್ರೆ ಯಾರು ಕೂಡ ಇತರರು ಇಲ್ಲ ಅನ್ನುವಂಥದ್ದನ್ನ ಈಗ ಸಿ ವೋಟರ್ ಚುನಾವಣೋತ್ತರ ಸಮೀಕ್ಷೆಯಲ್ಲಿ ಹೇಳ್ತಾ ಇದೆ. ಚಿದಂಬರಂ ಪಟೇಲ್ ಛತ್ತೀಸ್ಗಢದಲ್ಲೂ ಕೂಡ ಏನು ರಮಣ್ ಸಿಂಗ್ ನಾಯಕತ್ವದಲ್ಲಿ ಮತ್ತೆ ವಾಪಸ್ ಬರಬೇಕು ಅನ್ನುವಂಥ ದೊಡ್ಡ ಪ್ರಮಾಣದ ಹೋರಾಟ ಆಯಿತು. ಈಗ ಬಂದಿರತಕ್ಕಂಥ ಸಿ ವೋಟರ್ ಸಮೀಕ್ಷೆ ನೋಡ್ತಾ ಹೋದ್ರೆ ಎಲ್ಲೋ ಒಂದು ಕಡೆ ರಮಣ್ ಸಿಂಗ್ಗೆ ಶಾಕಿಂಗ್ ಆದಂತ ಒಂದು ಎಕ್ಸಿಟ್ ಪೋಲ್ ಬರ್ತಾ ಇದೆ ಸಿ ವೋಟರ್ ಪ್ರಕಾರ. ಸೊ ಬಿಜೆಪಿಗೆ ಹಿನ್ನಡೆ ಆಗ್ತಾ ಇದೆ. ಅಂದ್ರೆ ಸೊ ಸತತವಾಗಿ ಏನು ಗೆದ್ದಂತ ರಮಣ್ ಸಿಂಗ್ ಅವರಿಗೆ ಈ ಬಾರಿ ಕಟ್ಟಿ ಹಾಕುವಂತ ಒಂದು ಬರ್ತಾ ಇದೆ. ಹಾಗಿದ್ರೆ ಛತ್ತೀಸ್ಗಢ ಈ ಬಾರಿ ಹೆಚ್ಚು ಕಮ್ಮಿ ಬಿಜೆಪಿಗೆ ಶಾಕ್ ಕೊಡ್ಬೋದಾ? ಲಕ್ಷ್ಮಣಗರಲ್ಲಿ ಪ್ರಮುಖವಾಗಿ ಆಡಳಿತ ವಿರೋಧಿ ಅಲೆ ಇರತಕ್ಕಂಥದ್ದು. ನಾನು ಮೊದಲೇ ಹೇಳಿದಂತೆ ಮತ್ತೆ ಅಲ್ಲಿ ಕೇಳಿ ಬಂದಂಥ ಪದ ಅಂತ ಹೇಳಿದ್ರೆ ಪರಿವರ್ತನೆ ಅಲ್ಲದೆ ಭ್ರಷ್ಟಾಚಾರದ ಆರೋಪ ಕೂಡ ಕೇಳಿ ಬಂದಿತ್ತು. ಮತ್ತು ಪನಾಮಾ ಪೇಪರ್ ಲೀಕ್ ಸಂಬಂಧಪಟ್ಟಾಗೆ ನೇರವಾಗಿ ಛತ್ತೀಸ್ಗಢದ ಸಿಎಂ ರಮಣ್ ಸಿಂಗ್ ರವರೇ ಭ್ರಷ್ಟಾಚಾರ ಮಾಡಿದಂತ ಹೇಳಿ ಗಂಭೀರ ಆರೋಪ ಕೇಳಿ ಬಂತು. ಆದ್ರೆ ಅಲ್ಲಿನ ಆದಿವಾಸಿ ಜನಾಂಗ ಏನು ಬುಡಕಟ್ಟು ಜನಾಂಗ ಇದ್ದಾರೆ, ಮತ್ತೊಂದು ಕಡೆ ಗುಡ್ಡಗಾಡು ಪ್ರದೇಶದ ಜನರಿದ್ದಾರೆ, ಜೊತೆಗೆ ನಗರ ಪ್ರದೇಶದ ಜನರಿದ್ದಾರೆ. ಆದ್ರೆ ಇಲ್ಲಿ ಛತ್ತೀಸ್ಗಢದಲ್ಲಿ ಪ್ರಮುಖವಾಗಿ ನಕ್ಸಲ್ ವಿರೋಧಿ ಏನು ಅಜೆಂಡಾವನ್ನು ಇಟ್ಕೊಂಡು ಚುನಾವಣೆಯನ್ನ ಮಾಡ್ತು. ನಕ್ಸಲರ ಪರವಾಗಿ ಕಾಂಗ್ರೆಸ್ ಇದೆ ಅಂತ ಹೇಳ್ತು. ಆದ್ರೆ ಗುಡ್ಡಗಾಡು ಜನರು ಮತ್ತು ಆ ಬುಡಕಟ್ಟು ಜನರು ಎಲ್ಲೊಂದ್ ಕಡೆ ನಕ್ಸಲ್ ಸಿಂಪಥೈಸರ್ ಆಗಿದ್ರಿಂದ ಇದು ಕಾಂಗ್ರೆಸ್ಗೆ ಹೊರವಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಈ ಬಾರಿ ಒಂದು ಕಡೆ ಆಡಳಿತ ವಿರೋಧಿ ಅಲೆ ಆದ್ರೆ ಅರ್ಬನ್ ಅಲ್ಲಿ ಇರ್ತಕ್ಕಂಥ ಅಂದ್ರೆ ನಗರ ಪ್ರದೇಶದಲ್ಲಿ ಇರ್ತಕ್ಕಂಥ ವೋಟರ್ಸ್ ಅವರು GST ಮತ್ತು ನೋಟ್ ಬ್ಯಾನ್ ನಿಂದ ನೊಂದಿದ್ದಾರೆ ಅಂತ ಹೇಳಲಾಗ್ತಿದೆ. ಜೊತೆಗೆ ಪ್ರಮುಖವಾಗಿ ಅಲ್ಲಿರ್ತಕ್ಕಂಥ ಕಾಂಗ್ರೆಸ್ ನಾಯಕ ಭೂಪೇಶ್ ಬಜೇಲ್ ರವರು ಪ್ರಮುಖವಾಗಿ ಬಿಜೆಪಿಯ ಏನು 15 ವರ್ಷಗಳ ಆಡಳಿತ ವೈಫಲ್ಯಗಳಿರ್ಬೋದು, ಭ್ರಷ್ಟಾಚಾರ ಇರ್ಬೋದು ಮತ್ತು ನಕ್ಸಲರನ್ನ ಮಟ್ಟ ಹಾಕುವ ಹೆಸರಿನಲ್ಲಿ ನಾಗರಿಕರ ಮೇಲೆ ನಡೆದಿರ್ತಕ್ಕಂಥ ಪ್ರಹಾರ ಇರ್ಬೋದು, ಇವೆಲ್ಲವನ್ನು ಕೂಡ ಮುಂದಿಟ್ಟು ಛತ್ತೀಸ್ಗಢದಲ್ಲೂ ಕೂಡ ಕಾಂಗ್ರೆಸ್ಗೆ ಪ್ಲಸ್ ಆರ್ ಮೈನಸ್ ಎಲ್ಲೋ ಒಂದು ಕಡೆ ಪಾಸಿಟಿವ್ ಆದಂತ ಒಂದು ಸೈನ್ ಇದೆ. ಅಂದ್ರೆ ಸೂಚನೆ ಇಲ್ಲ. ಮಧ್ಯಪ್ರದೇಶ ಇರ್ಬೋದು, ಮಧ್ಯಪ್ರದೇಶ ಮತ್ತೆ ಛತ್ತೀಸ್ಗಢ ತಗೊಂಡಾಗ ಇವರೆಲ್ಲರಿಗೂ ರಿಪೀಟಿಂಗ್ ಟೈಪ್ ಆಫ್ ಚೀಫ್ ಮಿನಿಸ್ಟರ್ ಆಗಿರೋದ್ರಿಂದ ಹೈ ಲೆವೆಲ್ ಅದು ಮಾತ್ರ. ಅದ್ರ ಜೊತೆಗೆ ಒಂದು ಸಮೀಕ್ಷೆಯಲ್ಲಿ ಮಾತ್ರ ಅಲ್ಲಿ ಬಿಜೆಪಿ ಅದ್ರ ಜೊತೆಗೆ ಏನಾಗಿದೆ ಅಂತಂದ್ರೆ ಇವರು ಎರಡೂ ಚೀಫ್ ಮಿನಿಸ್ಟರ್ ಮೇಲೆ ಮೊದಲು 2 ಎಲೆಕ್ಷನ್ಗಳಲ್ಲಿ ಈ ತರ ಆರೋಪಗಳು ಬಂದಿರಲಿಲ್ಲ. ಈಗ ಗುರುತರ ಆರೋಪಗಳು ಬಂದಿರತಕ್ಕಂಥದ್ದು, ಭ್ರಷ್ಟಾಚಾರದ ಆರೋಪಗಳು ಬಂದಿರತಕ್ಕಂಥದ್ದು, ಮತ್ತು ಅವ್ರ ಎಕ್ಸ್ಪೆಕ್ಟೇಷನ್ ಮಟ್ಟಿಗೆ ಅವ್ರು 50% ಕೂಡ ರೀಚ್ ಆಗದೆ ಇರತಕ್ಕಂಥದ್ದು ಬಹಳಷ್ಟು ದೊಡ್ಡ ಸಮಸ್ಯೆಗಳನ್ನ ತಂದೊಡ್ಡಲಿದೆ ಬಿಜೆಪಿಗೆ. ಹಾಗಾಗಿ ನಿಮ್ಮ ಮಧ್ಯಪ್ರದೇಶದ ಮಾಜಿ ಸಿಎಂ ದಿಗ್ವಿಜಯ್ ಸಿಂಗ್ ಅವರು ಕೂಡ ಆರೋಪಿಗಳಿದ್ದಾರೆ, ಅವ್ರ ಮೇಲೂ ಕೂಡ ಆರೋಪ ಇದೆ. ಈಗ ಏನಾಗ್ತದೆ ಅಂದ್ರೆ ಅವರೆಲ್ಲ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಾರೆ, ಹಾಲಿ ಇರತಕ್ಕಂಥವ್ರು ರಾಜಸ್ಥಾನದ ಎಕ್ಸಿಟ್ ಪೋಲ್ ಬರ್ತಾ ಇದೆ. ರಾಜಸ್ಥಾನದಲ್ಲಿ ಚುನಾವಣೋತ್ತರ ಸಮೀಕ್ಷೆ ಯಾವ ರೀತಿಯಾಗಿದೆ ಅಂತ ನಾವು ನೋಡ್ತಾ ಹೋಗೋದಾದ್ರೆ, ರಾಜಸ್ಥಾನದಲ್ಲಿ ಕಾಂಗ್ರೆಸ್ 105 ಕ್ಷೇತ್ರಗಳನ್ನ ಗೆಲ್ಲತ್ತೆ, ಬಿಜೆಪಿ 85 ಕ್ಷೇತ್ರಗಳನ್ನ ಗೆಲ್ಲತ್ತೆ, ಬಿಎಸ್ಪಿ 2 ಕ್ಷೇತ್ರಗಳನ್ನ ಗೆಲ್ಲತ್ತೆ, ಇತರರು 7 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಈಗ ರಾಜಸ್ಥಾನದಲ್ಲಿ ಟೈಮ್ಸ್ ನಾವು ಚುನಾವಣೋತ್ತರ ಸಮೀಕ್ಷೆಯ ಪ್ರಕಾರ ಬರ್ತಾ ಇರುವಂತಹ ಫಲಿತಾಂಶ. ರಾಜಸ್ಥಾನದಲ್ಲಿ ಬಿಎಸ್ಪಿ 2, ಇತರರು 7 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಹಾಗೇನೆ ಈಗಾಗಲೇ ಕಾಂಗ್ರೆಸ್ ಇಲ್ಲಿ ಹೆಚ್ಚಿನ ಕ್ಷೇತ್ರಗಳನ್ನ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂತಹ ಕಾಂಗ್ರೆಸ್ 105 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು, ಬಿಜೆಪಿ 85 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು ಅನ್ನುವಂಥದ್ದು ಟೈಮ್ಸ್ ನಾವ್ನ ಈಗಾಗಲೇ ಎಕ್ಸಿಟ್ ಪೋಲ್ ಪ್ರಕಾರ ಬರ್ತಾ ಇರುವಂತಹ ಮಾಹಿತಿ. ಇಲ್ಲಿ 200 ಕ್ಷೇತ್ರಗಳಲ್ಲಿ ನಡೆದಂತಹ ಚುನಾವಣೆಯಲ್ಲಿ ಈಗ 101 ನಂಬರ್ ಬೇಕಾಗಿರೋದು ಮ್ಯಾಜಿಕ್ ನಂಬರ್. ಹಾಗಾಗಿ ಕಾಂಗ್ರೆಸ್ ಇದನ್ನ ದಾಟತ್ತಾ ಅನ್ನೋದು ಕೂಡ ಕಾದು ನೋಡಬೇಕು. ಎಸ್, ಹಾಗೇನೆ ಟೈಮ್ಸ್ ನೌ ಪ್ರಕಾರ ಈ ಒಂದು ಚುನಾವಣಾ ಸಮೀಕ್ಷೆ ಪ್ರಕಾರ ತೆಲಂಗಾಣದಲ್ಲಿ ಏನಾಗಬಹುದು ಅನ್ನುವಂತಹ ಸಮೀಕ್ಷೆಯ ಫಲಿತಾಂಶ ಕೂಡ ಈಗಾಗಲೇ ಬಂದಿದೆ. ತೆಲಂಗಾಣ ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಟಿಆರ್ಎಸ್ ಇಲ್ಲಿ 66 ಕ್ಷೇತ್ರಗಳನ್ನ ಗೆಲ್ಲತ್ತೆ, ಕಾಂಗ್ರೆಸ್ 37 ಕ್ಷೇತ್ರಗಳನ್ನ ಗೆಲ್ಲತ್ತೆ, ಬಿಜೆಪಿ 7 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು, ಇತರರು 9 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಟೈಮ್ಸ್ ನೌ ಸಮೀಕ್ಷೆಯ ಪ್ರಕಾರ ಈಗ ಬಂದಿರುವಂತಹ ತೆಲಂಗಾಣದ ಒಂದು ಮಾಹಿತಿ. 66 ಕ್ಷೇತ್ರಗಳನ್ನ ಟಿಆರ್ಎಸ್ ಹಾಗೇನೆ ಕಾಂಗ್ರೆಸ್ 37 ಕ್ಷೇತ್ರಗಳನ್ನ ಗೆಲ್ಲತ್ತೆ ಅಂತ ಹೇಳಿ. ಅಭಿನಂದನ್, ತೆಲಂಗಾಣದ ಈಗ ಟೈಮ್ಸ್ ಎಕ್ಸಿಟ್ ಪೋಲ್ ಬರ್ತಾ ಇದೆ. ಹಾಗಿದ್ರೆ ಟಿಆರ್ಎಸ್ ನಾಯಕತ್ವ ಅಂದ್ರೆ ನಾವು ಆಗ್ಲೇ ಮಾತಾಡ್ತಾ ಇದ್ವಿ, ಅಲ್ಲಿ ನಾಯಕತ್ವ ಅವ್ರ ಮೇಲೆ ಆರೋಪ ಇದೆ, ಭ್ರಷ್ಟಾಚಾರ ಮಾಡ್ತಾರೆ, ಕುಟುಂಬದ ಮೇಲೆ ಪ್ರೀತಿ ಅಂತಿದ್ರು ಕೂಡ ಅಲ್ಲಿ ಆಡಳಿತದ ವಿಚಾರದಲ್ಲಿ, ಯೋಜನೆಗಳ ವಿಚಾರದಲ್ಲಿ ಎಲ್ಲೊಂದ್ ಕಡೆ KCR ಬಿಗಿ ಹಿಡಿತಾ ಇದೆ ಅನ್ನುವಂಥದ್ದು ಒಂದು. ಮತ್ತೊಂದು ಕಡೆ ಅಲ್ಲಿ ಹಿಂದೂ ಮುಸ್ಲಿಂ ಅನ್ನುವಂಥ ಬೈಫರ್ಕೇಶನ್ ಆಗುತ್ತೆ, ಅದು ಟಿಆರ್ಎಸ್ಗೆ ಲಾಭ ಆಗುತ್ತೆ ಅಂತಲೂ ಕೂಡ ವ್ಯಾಖ್ಯಾನ ನಡೀತಾ ಇತ್ತು. ಹಾಗಾಗಿ ಮೊದಲ ಸಮೀಕ್ಷೆ ಪ್ರಕಾರ ಟಿಆರ್ಎಸ್ಗೆ ದೊಡ್ಡ ಪ್ರಮಾಣದ ಲಾಭ ಆಗ್ತಾ ಇದೆ. ಅಭಿನಂದನ್.
ಅದು ಹೂಗಾರ್ ಅವರು ಏನಂತ ಹೇಳಿದ್ರೆ 2014ರಲ್ಲಿ ಏನು ತೆಲಂಗಾಣ ಪ್ರತ್ಯೇಕ ರಾಜ್ಯ ಮಾಡಿ ಏನು ಅಧಿಕಾರವನ್ನು ಹಿಡಿದಿದ್ರು ಚಂದ್ರಶೇಖರ್ ರಾವ್, ಅದೇ ಒಂದು ಇದು ಕೂಡ ಈ ಬಾರಿ 2018ರ ಚುನಾವಣೆಯಲ್ಲೂ ಕೂಡ ಅವರನ್ನ ಕೈ ಹಿಡಿದಿದೆ ಅಂತಕ್ಕಂಥದ್ದು. ಎಲ್ಲೋ ಒಂದ್ ಕಡೆ ಆಂಟಿ ಇನ್ಕಮೆನ್ಸಿ ಚಂದ್ರಶೇಖರ್ ರಾವ್ ವಿರುದ್ಧ ಕೇಳಿ ಬರ್ತಾ ಇದ್ರು ಕೂಡ ಅದು ಈ ಸರಿ ಚುನಾವಣೆಯಲ್ಲಿ ಗಣನೆಗೆ ಬರಲಿಲ್ಲ ಅನ್ನುವಂಥದ್ದು, ಮತ್ತೆ ಕುಟುಂಬ ರಾಜಕಾರಣ ಕೂಡ ತುಂಬಾ ಹೆಚ್ಚಿನ ಮಟ್ಟಿನಲ್ಲಿ ಅವರಿಗೆ ಎಫೆಕ್ಟ್ ಆಗಲಿಲ್ಲ ಅಂತಕ್ಕಂಥದ್ದು. ಈ 14% ಮುಸ್ಲಿಂ ಮತದಾರರು ಏನಿತ್ತು, ಈ ಮುಸ್ಲಿಂ ಮತದಾರರು MIMಗೆ ಆಗಲಿ ಅಥವಾ ಈ ಮಹಾಕೂಟಮಿಗೆ ಒಡೆದು ಹೋದ ನಂತರ, ಆದ್ರೆ ಎಲ್ಲೋ ಒಂದ್ ಕಡೆ TRSಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮುಸ್ಲಿಂ ಮತದಾರರು ಮತ್ತೆ ರೆಡ್ಡಿ ಮತದಾರರು ಕೈ ಹಿಡಿದಿದ್ದಾರೆ ಅನ್ನುವಂಥದ್ದು ಕೂಡ ಮೇಲ್ನೋಟಕ್ಕೆ ಕಂಡು ಬರುವಂತದ್ದು. ಆದ್ರೆ ಈ ಎಲ್ಲಾ ವಿಷಯಗಳನ್ನ ಲೆಕ್ಕ ಹಾಕೊಂಡಾಗ KC ಚಂದ್ರಶೇಖರ್ ರಾವ್ ಅವರು ಇನ್ನೂ ತೆಲಂಗಾಣದಲ್ಲಿ ತಮ್ಮ ಪ್ರಬಲ ಹಿಡಿತವನ್ನು ಹಿಡಿದಿಟ್ಕೊಳ್ತಾ ಇರತಕ್ಕಂಥದ್ದು ಮತ್ತೆ ಸಾಬೀತಾಗುತ್ತಾ ಹೋಗ್ತಾ ಇದೆ. ಆದ್ರೆ ಈ ಎಲ್ಲ ಬೆಳವಣಿಗೆಗಳಲ್ಲಿ ಮಹಾಗಠಬಂಧನ್ ಏನಿದೆ, ಈ ಮಹಾಗಠಬಂಧನ್ಗೆ ಹಿನ್ನಡೆ ಆಗುತ್ತೆ. ಹಿಂದೆ ಕೂಡ ಕಾಂಗ್ರೆಸ್ ಮತ್ತೆ TDP ಸಪರೇಟ್ ಆಗಿ ಸ್ಪರ್ಧಿಸಿದ್ರು ಕೂಡ 36 ಸ್ಥಾನಗಳನ್ನ ಪಡೆದಿದ್ರು. ಆದ್ರೆ ಈ ಸರಿಯ ಸಮೀಕ್ಷೆಗಳಲ್ಲಿ ಬರ್ತಾ ಇರ್ತಕ್ಕಂಥದ್ದು ನೋಡಿದ್ರೆ ಕೇವಲ 1 ಸ್ಥಾನಗಳನ್ನು ಹೆಚ್ಚಿಗೆ ಪಡೆಯುವಲ್ಲಿ ಮಾತ್ರ ಯಶಸ್ವಿಯಾಗಿರುವಂತದ್ದು. ಆದ್ರೆ ಕಳೆದ ಸರಿ ಮತ್ತೆ ಈ ಸರಿಗೆ ಎಲ್ಲ ಪಕ್ಷಗಳು ಒಟ್ಟಾಗಿದ್ರು ಕೂಡ ಒಂದು ಕಡೆ ಈ ಮಹಾಕೂಟಮಿಗೆ ಹಿನ್ನಡೆ ಆಗಿದೆ. ಇದು ಎಲ್ಲೋ ಒಂದು ರೀತಿಯಲ್ಲಿ ಮಹಾಗಠಬಂಧನ್ಗೂ ಕೂಡ ಮುಂದಿನ ದಿನಗಳಲ್ಲಿ ಸ್ವಲ್ಪ ಹೆಚ್ಚಿನ ಪೆಟ್ಟು ಬೀಳಬಹುದು. ಆಮೇಲೆ TDP ಮಹಾಗಠಬಂಧನಿಂದ ಹಿಂದೆ ಸರಿತಕ್ಕಂಥ ಲಕ್ಷಣಗಳು ಸಾಧ್ಯತೆ. ಬಿಜೆಪಿ ವಕ್ತಾರರು ಏನಾಗಿರುತ್ತೆ, ವೇಕರೆಡ್ಡಿ ತೆಲಂಗಾಣದ ಒಂದು ಸಮೀಕ್ಷೆಗೆ ಬರ್ತಾ ಇದೆ ಎಕ್ಸಿಟ್ ಪೋಲ್ ಟೈಮ್ಸ್ನದು. ಸೊ ಎಲ್ಲೊಂದು ಕಡೆ TRSಗೆ ಲಾಭ ಮಾಡ್ಲಿಕ್ಕೆ ಬಿಜೆಪಿ ಮತ್ತು MIM ನಿಂತಿದೆ ಅನ್ನುವಂಥ ಮಾತನ್ನು ಕೂಡ ರಾಹುಲ್ ಗಾಂಧಿ ಕರ್ನಾಟಕದ ಹೆಂಗೆ ಹೇಳಿದ್ರು, JDS BJP B ಟೀಮ್ ಅಂತ ಹೇಳಿದ್ರು, ಅವರೇ ಸರ್ಕಾರ ಮಾಡಿದ್ರು. ಈಗ ಅಲ್ಲೇ ಇದೇ ರೀತಿಯಾದಂಥ ಹೇಳಿಕೆ ಕೊಟ್ಟಿದ್ರು. ಎಲ್ಲೊಂದು ಕಡೆ TRSಗೆ ಆಂಟಿ ಇನ್ಕಮೆನ್ಸ್ ಇದ್ದಾಗಲೂ ಕೂಡ ಅದರ ಲಾಭವನ್ನ TRSಗೆ ಆಗ್ತಾ ಇದೆ ಅನ್ನೋದು ನಮ್ಮ ವಾದ ಇರೋದೇನಂತಂದ್ರೆ, TRS MIM ಜೊತೆಗೂಡಿದೆ. ಹಾಗೂ ನಾವು ಬಿಜೆಪಿ TRS ಇಂದಾನು ಸಹ ಹಾಗೂ ಕಾಂಗ್ರೆಸ್ ಇಂದಾನು ಸಹ ದೂರ ಉಳಿದು ಪ್ರತ್ಯೇಕವಾಗಿ ಚುನಾವಣೆ ನಿಂತಿದೆ. ಅಂದ್ರೆ ಮುಸ್ಲಿಂ ವೋಟ್ ಸಾಲಿಡ್ ಆಗಿ MIM ಹೋಯಿತು ಅನ್ನುವಂಥದ್ದು. ಬಹುಶಃ TRS ಹಾಗೂ MIM-ನ ಒಂದು ಸಂಬಂಧ ಏನಿದೆ ಅದರ ಆಧಾರದ ಮೇಲೆ ಆ ಥರ ಒಂದು ಧ್ರುವೀಕರಣ ಆಗಿದೆಯೋ ಇಲ್ಲೋ ಅನ್ನೋದು ನೋಡಬೇಕಾಗಿದೆ. ಅಂದ್ರೆ ನಿಮ್ದು ಮೊದಲೇ ಹೇಳಿದ್ರು, ನೀವು ಬಹಳ ಆತುರದಿಂದ ಏನೋ ವಿಧಾನಸಭೆ ವಿಸರ್ಜನೆ ಮಾಡಿದ್ರು, ಎಲ್ಲ ಒಂದು ಹೆಸರು ಬಿಟ್ಟರು ಅನ್ನುವಂಥ ಆರೋಪ ಕೂಡ ನೀವು ಮಾಡಿದ್ರಿ ಬಿಜೆಪಿ ಅಂದ್ರೆ TRS ಮೇಲೆ. ಸೊ ಅದು ಎಲ್ಲ ಒಂದು ಕಡೆ ಕೈ ಹಿಡಿತು TRSಗೆ, KCRಗೆ. ಬಹುಶಃ ಇನ್ನೂ ಚುನಾವಣೆ ಅಂಕಿಅಂಶಗಳು ಬರಬೇಕು. ಈಗಿನ ಒಂದು ಎಕ್ಸಿಟ್ ಪೋಲ್ ನೀವು ನೋಡೋದಾದ್ರೆ KCR ಮೇಲೆ ಬಹಳ ದೊಡ್ಡ ಒಂದು ವಿರೋಧದ ಅಲೆನೂ ಇತ್ತು. ಆ ವಿರೋಧದ ಅಲೆ ಮಧ್ಯದಲ್ಲೂ ಈ ತರ ಎಕ್ಸಿಟ್ ಪೋಲ್ ಬರ್ತಾ ಇದೆ ಅಂತಂದ್ರೆ ಬಹುಶಃ ನಾವು ಅಭಿನಂದನ್. ಈಗ ಎಲ್ಲೋ ಒಂದ್ ಕಡೆ 6 ತಿಂಗಳ ಮೊದಲೇನೆ ಏನು TRS ಆಡಳಿರ್ತಕ್ಕಂಥವ್ರು ವಿಧಾನಸಭೆ ವಿಸರ್ಜನೆ ಮಾಡ್ತಾರೆ, ಥಂಬಿಂಗ್ ಮೆಜಾರಿಟಿ ಇರುತ್ತೆ. ಆಗಿದ್ರೂ ಕೂಡ ಬಿಜೆಪಿ ಮತ್ತು ಕಾಂಗ್ರೆಸ್ ಹೇಳುತ್ತೆ ಇವರಿಗೆ ಚುನಾವಣೆಯಲ್ಲಿ ಸೋಲು ಭೀತಿಯಿಂದಾಗಿ ಎಲ್ಲೋ ಒಂದ್ ಕಡೆ ವಿಧಾನಸಭೆ ವಿಸರ್ಜನೆ ಮಾಡಿದ್ದಾರೆ. ಯಾಕೆ ಇವರಿಗೆ ವಿಸರ್ಜನೆ ಮಾಡಿದ್ರು ಅನ್ನೋ ಪ್ರಶ್ನೆ ಇತ್ತು. ಎಲ್ಲೋ ಒಂದ್ ಕಡೆ ಆ ಫಾರ್ಮುಲಾ ಕೂಡ ವರ್ಕೌಟ್ ಆಯ್ತಾ ಅಂತ. ನೀವು ಹೇಳ್ತಾ ಇರೋದು ಕರೆಕ್ಟ್. ಏನಂತ ಹೇಳಿದ್ರೆ ಅವಧಿಗೂ ಮುನ್ನ ವಿಧಾನಸಭೆಯನ್ನ ವಿಸರ್ಜನೆ ಮಾಡಿ ಚಂದ್ರಶೇಖರ್ ರಾವ್ ಬಹಳ ಹಿಂದಿನಿಂದ ತಮ್ಮ ಚುನಾವಣಾ ಸ್ಟ್ರಾಟಜಿಗಳನ್ನಾಗಬಹುದು, ಚುನಾವಣಾ ಪ್ರಚಾರವನ್ನ ಶುರು ಮಾಡ್ತಾ ಬಂದಿದ್ರು. ಆದ್ರೆ ಈ ಮಹಾಕೂಟಮಿಯ ಅಂಗಪಕ್ಷ ಆಗಿದ್ದಂತ ಕಾಂಗ್ರೆಸ್ ಏನು ತುಂಬಾ ಹೆಚ್ಚಿನ ದಿನಗಳ ಒಂದು ಪ್ರಚಾರವನ್ನು ಕೂಡ ಮಾಡಲಿಲ್ಲ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ಸಿನ ಹಿನ್ನಡೆಗೆ ಅದು ಕೂಡ ಕಾರಣ ಇರಬಹುದು. ಏನು ಸಾಧಾರಣ ಒಂದೂವರೆ ತಿಂಗಳ ಹಿಂದೆ ಅಷ್ಟು ಮಾತ್ರ ಒಂದು ಪ್ರಚಾರಕ್ಕೆ ಹೋಗಿತ್ತು. ಆದ್ರೆ ಚಂದ್ರಶೇಖರ್ ರಾವ್ ಸುಮಾರು 4 ತಿಂಗಳುಗಳ ಕಾಲ ಸತತ ಚುನಾವಣಾ ಪ್ರಚಾರ ಮತ್ತು ಚುನಾವಣಾ ತಂತ್ರಗಳನ್ನು ರೂಪಿಸುವಲ್ಲಿ ನಿರತರಾಗಿದ್ರು. ಇದು ಎಲ್ಲೋ ಒಂದು ಕಡೆ ಚಂದ್ರಶೇಖರ್ ಅವರ ಆಂಟಿ ಇನ್ಕಮೆನ್ಸಿಯನ್ನ ಓವರ್ಕಮ್ ಮಾಡಿ ಇದು ಬರಲಿಕ್ಕೆ ರೈತರ ಸಮಸ್ಯೆಗಳು ಬಿಕ್ಕಟ್ಟು ಮಾತಾಡ್ತೀನಿ. ನಾಗರಾಜ್ ಅವರಿಗೆ ವಿಶೇಷವಾದಂತಹ ಒಂದು ಅಂಶ ಇದೆ, ಏನ್ TRS ಗೆಲುವಿನ ಸೂತ್ರ ಅಂತ. ಯಾಕಂತಂದ್ರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಆಂಟಿ ಇನ್ಕಮೆನ್ಸ್ ಇತ್ತು, ನೀವೊಂದು ಒಕ್ಕೂಟ ಮಾಡ್ಕೊಂಡ್ರೆ ಮಹಾಗಠಬಂಧನ ಕುಮಾರಸ್ವಾಮಿ ಸರ್ಕಾರ ಮಾಡಿದ್ರಲ್ಲ, ಅದೇ ರೀತಿ ಅಲ್ಲಿರೋರೆಲ್ಲರೂ ಕೂಡ ಅಲ್ಲೋಗಿ ಹೊಂದಾಣಿಕೆ ಮಾಡ್ಕೊಂಡ್ರಿ. ಆದ್ರೂ ಕೂಡ ಈ ಒಂದು ಸಮೀಕ್ಷೆ ಪ್ರಕಾರ ನಿಮಗೆ ಲಾಭ ಆಗ್ತಾ ಇಲ್ಲ. ನಾನು ಹೇಳ್ತೀನಿ ಕೇಳಿ. ಆಕ್ಚುಲಿ ಚಂದ್ರಬಾಬು ನಾಯ್ಡು ಅವರು ಯಾವಾಗ ನರೇಂದ್ರ ಮೋದಿನ ದೂರ ಆದ್ರು, TRS ಅವರು ಕ್ಲೋಸ್ ಆಗಕ್ ಹೋದ್ರು. ಅವ್ರು ಬಹಿರಂಗವಾಗಿ ಹೇಳಕ್ ಹೋದ್ರೆ ಮುಸ್ಲಿಮ್ಸ್ ವೋಟ್ ಹಾಕಲ್ಲ ಅಂತೇಳಿ ಅರೇಂಜ್ ಮಾಡ್ಬಿಟ್ರು. ಅಸೆಂಬ್ಲಿ ಎಲೆಕ್ಷನ್ ಜೊತೆಗೆ ಪಾರ್ಲಿಮೆಂಟ್ ಎಲೆಕ್ಷನ್ ಅಸೆಂಬ್ಲಿ ಒಟ್ಟಿಗೆ ಮಾಡ್ತಾರೆ, ಸಪೋಸ್ ಟು ಡೂ ಇಟ್ ಟುಗೆದರ್. ಯಾಕೆ ಬೇಗ ಮಾಡ್ಕೊಂಡ್ರು ಅಂದ್ರೆ ಮುಸ್ಲಿಂ ವೋಟ್ ಕಳ್ಕಬಾರ್ದು ಅಂತ ಅವ್ರು ಏನ್ ಮಾಡಿದ್ರು, ಒಳಗಿಂದ ಒಳಗಡೆ ಬಿಜೆಪಿ ಜೊತೆ ಇದ್ರೂ ಕೂಡ ಹೊರಗಿಂದ ನಾವು ಬಿಜೆಪಿ ವಿರೋಧಿಯನ್ನು ತೋರಿಸ್ಲಿಕ್ಕೆ ಹೊರಟಿರ್ತಕ್ಕಂಥ ಒಂದು ಪ್ಲಾನ್ ಮಾಡಿ ಅವರು ಸೆಕ್ಯುಲರ್ ಇದ್ದೀವಿ ನಾವು ತೋರಿಸ್ಕೊಳ್ಳಿ ಹೊರಟ್ರಿ ಎಲೆಕ್ಷನ್ ಸ್ಟ್ರಾಟಜಿ. ಆಕ್ಚುಲಿ ಅವರು ಅಸೆಂಬ್ಲಿ 2014 ಒಂದ್ ನಿಮಿಷ ಎಷ್ಟು ಕಾನ್ಫಿಡೆಂಟ್ ಆಗಿದ್ರು ಅಂದ್ರೆ TRS ನವರು ಅಂತಂದ್ರೆ, ನಾವು 100% ಅಧಿಕಾರಕ್ಕೆ ಬರ್ತೀವಿ ಅಂತಲೇ ಪ್ರಿಪೋನ್ ಮಾಡ್ಕೊಂಡಿದ್ವಿ ಅಂತ ಹೇಳ್ತಾ ಇದ್ರು. ಇವತ್ತಿನ ದಿವಸ ಅವ್ರು ಮೊದಲು ಗೆದ್ದಿದ್ದ ಸೀಟುಗಳಿಂದ ಕಡಿಮೆ ಆಗ್ತಾ ಇದೆ ನಿಮ್ಮ ಇದ್ರ ಪ್ರಕಾರ ನೋಡಿದ್ರೆ.
ದೇ ಆರ್ ನಾಟ್ ವಿನ್ನಿಂಗ್ ದ ಸೇಮ್ ನಂಬರ್ ವಾಟ್ ದೇ ವನ್ ಅರ್ಲಿ. 69 ಗೆದ್ದಿದ್ರು. ಈಗ ಕಮ್ಮಿ ಆಗಿದೆ. ಈಗ ಅದನ್ನ ನೋಡ್ಬೇಕಾಗ್ತದೆ. ಬಟ್ ಆಂಟಿ ಎಮ್ಎಲ್ಕೆ ಇನ್ಕಮ್ ಇದ್ದಾಗ ಸರ್ಕಾರ ಅದೇನ್ ಮಾಡಿದಾರೆ ಗೊತ್ತಾ, ಸರ್ಕಾರ ಆಂಟಿ ಇನ್ಕಮ್ ಜಾಸ್ತಿ ಯಾವಾಗ ಕೆಲಸ ಮಾಡ್ತದೆ ಅಂತಂದ್ರೆ 2 ಬಾರಿ ಮುಖ್ಯಮಂತ್ರಿಗಳಾದಾಗ ಅದೇ ಪಕ್ಷ ಬಂದಾಗ ಆಂಟಿ ಇನ್ಕಮ್ ಬಹಳ ಹೈ ಆಗ್ತದೆ. ಇಲ್ಲಿ ಆಂಟಿ ಇನ್ಕಮ್ ಇದೆ. ಹಾಗಾಗಿ ಕೆಲವು 10-15 ಸೀಟ್ ಕಮ್ಮಿ ಆಗಿರ್ತಕ್ಕಂಥದ್ದು ನೀವು ತೋರಿಸ್ತಾ ಇದ್ದೀರಿ. ಆದ್ರೂ ನಾನು ಹೇಳ್ತಾ ಇದ್ದೀನಿ, ಕಾಂಗ್ರೆಸ್ ಮತ್ತು ಟಿಡಿಪಿ ಜೊತೆಗೆ ಹೋರಾಟ ಮಾಡಿದ್ದೇವೆ. ಟಫ್ ನೆಕ್ ಟು ನೆಕ್ ಫೈಟ್ ಇದೆ ಇದರಲ್ಲಿ ತೆಲಂಗಾಣ ಮಾತು ಪಾರ್ಲಿಮೆಂಟ್ಗೆ ಇಲ್ಲಿ ಈಗ ಇನ್ನು ನೋಡಬೇಕಾದ್ರೆ ಯುವಕ ರೆಡ್ಡಿ. ಆಮೇಲೆ ಬಿಜೆಪಿ ಅವರು ಸಿಂಗಲ್ ಡಿಜಿಟ್ ಬರಲ್ಲ. ನಾಗರಾಜ್ ಯಾದವ್ ಹೆಂಗೆ ಅಂತಂದ್ರೆ ಅಲ್ಲಿ TRS 66 ಇದ್ದು ಅವ್ರದ್ದು 33 ಇದ್ರು 33-35 ಇದ್ರೇನು ನಾವು ಹತ್ರ ಇದೀವಿ, ನಾವು ಫೈಟ್ ಮಾಡ್ತೀವಿ, ನಾವು ಅವ್ರನ್ನ ಬಿಡ್ತೀವಿ ಅನಿಸಿಕೆ. ಅದೇ ಅನಿಸಿಕೆ ಏನಾಗಿದೆ, ಅನಿಸಿಕೆ ಬಹಳ ಅನಪೇಕ್ಷಿತವಾದ ಅನಿಸಿಕೆ ಇಟ್ಕೊಂಡು ನಾಟ್ ಫೈನಲ್ ರಿಸಲ್ಟ್. ಕಾಂಗ್ರೆಸ್ಗೆ ಅಲ್ಲ, ಅವ್ರು ಆಲ್ರೆಡಿ 5 ಸೀಟ್ ಇದ್ದಾರೆ. 5 ಸೀಟ್ ಬರಲ್ಲ ಸರ್. ಕಾಂಗ್ರೆಸ್ಗೆ ನೀವು ಪೊಸಿಷನ್ ಇಂಪ್ರೂವ್ಮೆಂಟ್ ಇಲ್ಲ ಹೋದ್ ಸಾರಿಯಿಂದ. ನಮಗೆ 5 to 10 ಅಟ್ ಲೀಸ್ಟ್ ಇಂಪ್ರೂವ್ಮೆಂಟ್. ನೋ ಚಾನ್ಸ್. ನಿಮ್ ಪೊಸಿಷನ್ ಇಂಪ್ರೂವ್ಮೆಂಟ್ ಇಲ್ಲ ತೆಲಂಗಾಣದಲ್ಲಿ. ನಾವೇನ್ ಬಹಳ ಬೀಗ್ಬೇಕಾಗಿಲ್ಲ ಕಾಂಗ್ರೆಸ್ ಹಂಗ್ ಮಾಡಿದ್ವಿ. ಆದ್ರೆ 5 ವರ್ಷ ನಿಮ್ಗೆ ಪ್ರಧಾನ ಅಪೋಸಿಷನ್ ಆಗಿ ವಿರೋಧ ಪಕ್ಷವಾಗಿ ಕೂಡಿಸಿದ್ರು. ಏನ್ ಮಾಡಿದ್ರಿ? 5 ವರ್ಷ ತಿರುಗಿ ಅಪೋಸಿಷನ್ ಪರಿಸ್ಥಿತಿ ಇದೆ. ಏನ್ ಹೇಳ್ತಾ ಇದೆ ಅಂದ್ರೆ ಖಂಡಿತವಾಗ್ಲೂ ದೇರ್ ಇಸ್ ಅ ಟಫ್ ಫೈಟ್. ವಿ ಮೇ ಆಲ್ಸೋ ಹ್ಯಾವ್ ಎ ಎಡ್ಜ್ ಟು ವಿನ್. ಯಾಕಂದ್ರೆ ಟಿಡಿಪಿ ಅವರು ನಾವು ಆರಂಭದಲ್ಲಿ ಛತ್ತೀಸ್ಗಢ, ಮಧ್ಯಪ್ರದೇಶ, ಮತ್ತೊಂದು ಕಡೆ ರಾಜಸ್ಥಾನದ ಮಾತಾಡುವಾಗ ನೀವು ಇರಲಿಲ್ಲ. ಸೊ ಇವತ್ತು ಬಂದಿರತಕ್ಕಂಥ 3 ಸಮೀಕ್ಷೆಗಳ ಪೈಕಿ ಪ್ಲಸ್ ಆರ್ ಅಂದ್ರೆ ಮೈನಸ್ ಸೇರಿಸ್ಕೊಂಡ್ರೆ ಹೆಚ್ಚು ಕಮ್ಮಿ 3 ರಾಜ್ಯಗಳಲ್ಲೂ ಕೂಡ ಈಗಿನ ಎಕ್ಸಿಟ್ ಪೋಲ್ ಪ್ರಕಾರ ಆಂಟಿ ರೂಲಿಂಗ್ ಪಾರ್ಟಿ ಅನ್ನುವಂಥದ್ದು ಮೆಸೇಜ್ ಪಾಸ್ ಆಗಿದೆ. ಸೊ ಒಪ್ತೀರಾ? ಒಂದು ಹೇಳ್ತೀನಿ ಹುಗಾರ್ರೆ, ನಿಮಗೆ ಮಧ್ಯಪ್ರದೇಶದಲ್ಲಿ ಬರ್ತಾ ಇರೋ ಚುನಾವಣಾ ಅಂಕಿಅಂಶಗಳು ನೀವು ಎಕ್ಸಿಟ್ ಪೋಲ್ನೇ ತಗೊಳ್ಳಿ. ನಾವು ವಾಸ್ತವವಾದ ಫಲಿತಾಂಶವನ್ನು ಅನ್ನೋದಕ್ಕೆ ಬರುತ್ತೆ. ನೀವು ಎಕ್ಸಿಟ್ ಪೋಲ್ ತಗೊಂಡ್ರು ಸಹ ಕೇವಲ 2 ಡಿಫರೆನ್ಸು. ಅಲ್ಲಿಗೆ ಎನಿಬಡೀಸ್ ಗೇಮ್, ಯಾರ್ದನ ಆಗ್ಬೋದು ಈ ಮ್ಯಾಚ್. ಆ ಒಂದು ಪರಿಸ್ಥಿತಿ ನೋಡಿದ್ರೆ ಒಂದು ಸಮೀಕ್ಷೆ ಬಿಜೆಪಿ ಮತ್ತೆ ಅಧಿಕಾರ. ಸೊ ಇಲ್ಲಿ ಇಂಡಿಯಾ ಟುಡೇ ಪ್ರಕಾರ ಕಾಂಗ್ರೆಸ್ 104-122, ABPC ಓಟು ಪ್ರಕಾರ ಕಾಂಗ್ರೆಸ್ 110-126, ಜನ್ ಕಿ ಬಾತ್ ಪ್ರಕಾರ ಕಾಂಗ್ರೆಸ್ಗೆ 95-150. ಸೊ ಬಹುತೇಕ ಸಮೀಕ್ಷೆಗಳು ಏನ್ ಹೇಳ್ತಾರೆ ಅಂದ್ರೆ ಮಧ್ಯಪ್ರದೇಶದಲ್ಲಿ ಬಿಜೆಪಿಗೆ ಜನ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಾ ಇದೆ, ಜನ ಅವ್ರ ಕೈ ಹೊಡಿತಾ ಇದ್ದಾರೆ. ನೀವು ಅಂಕಿಅಂಶಗಳನ್ನ ನಾವು ವಿಶ್ಲೇಷಣೆ ಮಾಡಿದಾಗ ನೀವು ಹೇಳ್ತಾರೆ ಪ್ರಾಕ್ಟಿಕಲ್ ಆಗಿ ತಗೊಳ್ಳೋಣ. ಅಂಕಿಅಂಶಗಳಲ್ಲಿ ಬಿಜೆಪಿ ಬಹಳ ಹಿಂದೆ ಏನು ಇಲ್ಲ ಅಥವಾ ಬಿಜೆಪಿ ಬಹಳ ಮುಂದೆ ಮಾಡ್ತಾ ಇಲ್ಲ. ಈಗ ತೋರಿಸ್ತಾ ಇದ್ದಾರೆ ಇರೋ ಸೀಟಲ್ಲಿ 10 ಸೀಟು ಎಲ್ಲಿ ನೀವು 102 ಬಿಜೆಪಿ, 104 ಕಾಂಗ್ರೆಸ್, 120 ಬಿಜೆಪಿ. ಅದರಲ್ಲಿ ವೇರಿಯೇಷನ್ ಏನಿಲ್ಲ. ಎಲ್ಲೂ ಮುಂದಕ್ಕೆ ಹೋಗಿಲ್ಲ. ನೀವು ಮಿಜೋರಾಂನಲ್ಲಿ ನಾವೀಗ ಹಾಗಾದ್ರೆ ಯಾವ ಪಕ್ಷ ಗೆಲುವನ್ನು ಸಾಧಿಸುವಂತಹ ನಿಟ್ಟಿನಲ್ಲಿ ಮುಂದಾಗಿದೆ ಅನ್ನೋದನ್ನು ನೋಡಿದ್ರೆ ಸಿ ವೋಟರ್ ಎಕ್ಸಿಟ್ ಪೋಲ್ ಪ್ರಕಾರ MNF 16ರಿಂದ 20 ಕ್ಷೇತ್ರಗಳನ್ನು ಗೆಲ್ಲೋದಕ್ಕೆ ಸಾಧ್ಯ ಆದ್ರೆ ಕಾಂಗ್ರೆಸ್ 14ರಿಂದ 18 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಬಿಜೆಪಿ ಯಾವುದೇ ಇಲ್ಲ. ಹಾಗೇನೆ ZPM ಇಲ್ಲಿ 3ರಿಂದ 7 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು. ಇತರರು 3 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಬಹುದು ಅನ್ನೋದು ಸಿ ವೋಟರ್ ಪ್ರಕಾರ. ಮಿಜೋರಾಂ ಅಲ್ಲಿ ಈಗ ಇರುವಂತದ್ದು ಆಡಳಿತಾರೂಢ ಕಾಂಗ್ರೆಸ್ಗೆ ಇಲ್ಲಿ ಭಾರಿ ಹಿನ್ನಡೆ ಆಗುವಂತಹ ಸಾಧ್ಯತೆ ಇದೆ. ಯಾಕಂದ್ರೆ 2013ರ ಚುನಾವಣೆ ನಾವು ಗಮನಿಸಿದ್ವಿ, ಕಾಂಗ್ರೆಸ್ 34 ಕ್ಷೇತ್ರಗಳನ್ನ ಗೆದ್ದಿತ್ತು, MNF 5 ಕ್ಷೇತ್ರಗಳನ್ನ ಗೆದ್ದಿತ್ತು. ಆದ್ರೆ ಇಲ್ಲಿ ಈಗ ಬಹಳ ಅಂತರದ ಕ್ಷೇತ್ರಗಳಲ್ಲಿ ಈಗ ಸೋಲನ್ನು ಕಾಣುವಂತಹ ಸಾಧ್ಯತೆ ಇದೆ ಅನ್ನೋದು ಸಿ ವೋಟರ್ ಎಕ್ಸಿಟ್ ಪೋಲ್ ಪ್ರಕಾರ. MNF 16ರಿಂದ 20 ಕ್ಷೇತ್ರಗಳನ್ನ ಗೆಲುವನ್ನು ಸಾಧಿಸಿದ್ರೆ ಕಾಂಗ್ರೆಸ್ 14ರಿಂದ 18 ಕ್ಷೇತ್ರಗಳನ್ನ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ. ZPM 3ರಿಂದ 7 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸಬಹುದು. ಇತರರು 3 ಕ್ಷೇತ್ರಗಳಲ್ಲಿ ಗೆಲುವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ ಅನ್ನುವಂಥದ್ದು ಇಲ್ಲಿ ಬೇಕಾಗಿರುವಂತಹ ಮ್ಯಾಜಿಕ್ ನಂಬರ್ 21. ಹಾಗಾಗಿ ಆಡಳಿತಾರೂಢ ಕಾಂಗ್ರೆಸ್ಗೆ ಇಲ್ಲಿ ಸೋಲುವ ಭೀತಿ ಹಾಗಾದ್ರೆ ಎದುರಾಗುತ್ತಾ? ಇಲ್ಲಿ ಆಡಳಿತಾರೂಢ ಕಾಂಗ್ರೆಸ್ಗೆ ಇಲ್ಲಿ ಆಡಳಿತ ವಿರೋಧಿ ಅಲೆ ಎದುರಾಗಿದೆಯಾ ಅನ್ನೋದನ್ನ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಎಸ್ ಲಕ್ಷ್ಮಣ್ ಹುಗಾರ್. ಎಸ್ ರೋಹಿತ, ನಾವು ಮಾತಾಡ್ತಾ ಇದೀವಿ ಇಲ್ಲ ಒಂದು ನಿಮಿಷ ಮಿಜೋರಾಂ ಬಗ್ಗೆ ಮಾತಾಡ್ತಾ ಇದ್ವಿ. ಈಗ ಈಶಾನ್ಯ ರಾಜ್ಯಗಳಿಗೆ ಕಾಂಗ್ರೆಸ್ ಕೈಲಿ ಇದ್ದಿದ್ದು ಇದು ಮಿಜೋರಾಂ ಒಂದು ಮಾತ್ರ.
ಸೊ ಹಾಗಾಗಿ ರಮೇಶ್ ಜಿಗಜಿಣಗಿ ಆರಂಭದಲ್ಲಿ ಮಾತಾಡ್ತಾ ಇದ್ವಿ ಕಾಂಗ್ರೆಸ್ ಕೈ ತಪ್ಪುತ್ತಾ ಮಿಜೋರಾಂ ಅನ್ನೋದು. ಆದರೆ ಈಗ ಬಂದಿರತಕ್ಕಂಥ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಕೈ ತಪ್ಪು ಹೋಗ್ತಾ ಇದೆ. ಏಕೈಕ ಈಶಾನ್ಯ ರಾಜ್ಯ ರಮೇಶ್. ಖಂಡಿತವಾಗ್ಲೂ ಲಕ್ಷ್ಮಣ್ ಹೋಗಾರ, ಯಾಕೆಂದ್ರೆ ಮಿಜೋರಾಂನಲ್ಲಿ ಇರ್ತಕ್ಕಂಥದ್ದು ಈಗ ಒಂದು ರೀತಿ ಆಡಳಿತ ವಿರೋಧಿ ಅಲೆ ಶುರುವಾಗ್ತಾ ಇದೆ ಅಂತಾನೆ ಹೇಳ್ಬೋದು. ಇಲ್ಲಿ ಈಗಾಗಲೇ ಏನು ಸಿ ವೋಟರ್ ಸಮೀಕ್ಷೆ ಪ್ರಕಾರ ಹೇಳುವಂತದ್ದಾದ್ರೆ ಇದು ಸ್ಪಷ್ಟವಾಗ್ತಾ ಇರುವಂತದ್ದು ಆಡಳಿತ ವಿರೋಧಿ ಅಲೆಯಿಂದಾಗಿನೇ ಇಲ್ಲಿ MNF ಗೆ ಹೆಚ್ಚಿನ ಒಂದು ಸ್ಥಾನಗಳು ಬರ್ತಾ ಇರುವಂತದ್ದು. ಯಾಕೆಂದ್ರೆ ಕಳೆದ ಬಾರಿ ಕೇವಲ 5 ಸ್ಥಾನಗಳನ್ನು ಮಾತ್ರ MNF ಪಡೆದಿತ್ತು. ಈ ಬಾರಿ 16ರಿಂದ 20 ಸ್ಥಾನಗಳನ್ನ ಪಡೆದಿದ್ದೆ. ಆದ್ರೆ ಇಲ್ಲಿ ಮ್ಯಾಜಿಕ್ ನಂಬರ್ ಇರ್ತಕ್ಕಂಥದ್ದು 40 ಸ್ಥಾನಗಳಲ್ಲಿ 21 ಸ್ಥಾನಗಳನ್ನ ಗೆಲ್ಲಲೇಬೇಕು ಸರ್ಕಾರವನ್ನು ರಚನೆ ಮಾಡಲಿಕ್ಕೆ. ಹಾಗಾಗಿ MNF 16ರಿಂದ 20 ಸ್ಥಾನವನ್ನು ಗಳಿಸಿದ್ದೆ. ಆದ್ರೆ ಇಲ್ಲಿ ಪಕ್ಷೇತರರು ಮತ್ತೆ ಬೇರೆ ಬೇರೆ ಏನು ಪಕ್ಷಗಳಿದಾವೆ ಅವುಗಳೆಲ್ಲವುಗಳ ಬೆಂಬಲವನ್ನ ಪಡೆದು ಇಲ್ಲಿ MNF ಮತ್ತೆ ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆಗಳು ಇಲ್ಲಿ ಸ್ಪಷ್ಟ ಆಗ್ತಾ ಇರುವಂತದ್ದು. ಆದ್ರೆ ಇಲ್ಲಿ ಏನು ಪ್ರಧಾನಿ ನರೇಂದ್ರ ಮೋದಿ ಅವರ ಮ್ಯಾಜಿಕ್ ನಡೆಯುತ್ತೆ ಅನ್ನುವಂತಹ ಹಿನ್ನೆಲೆಯಲ್ಲಿ 39 ಸ್ಥಾನಗಳಲ್ಲಿ ಬಿಜೆಪಿ ಅಭ್ಯರ್ಥಿಗಳನ್ನ ಕಣಕ್ಕಿಳಿಸಿತ್ತು. ಹಾಗಾಗಿ ಇಲ್ಲಿ ಈ ಬಾರಿ ಒಂದು ವೇಳೆ ಏನಾದ್ರು ಹೆಚ್ಚಿನ ಒಂದು ಕೆಲವು ಸ್ಥಾನಗಳು ಬಿಜೆಪಿಗೆ ಬಂದಿದ್ದೆ ಆದ್ರೆ ಅದು ಕೇವಲ ಪ್ರಧಾನಿ ನರೇಂದ್ರ ಮೋದಿ ಅವರ ಕಾರಣಕ್ಕಾಗಿ ಇಲ್ಲಿ ಬರಬೇಕಾಗುತ್ತೆ. ಸೊ ಉಳಿದಂತೆ ಇಲ್ಲಿ ಏನು ಆಡಳಿತ ವಿರೋಧಿ ಅಲೆ ಇದ್ರೂ ಕೂಡ ಬಿಜೆಪಿಗೂ ಕೂಡ ಹಿನ್ನಡೆ ಆಗಿದೆ, ಕಾಂಗ್ರೆಸ್ಗೂ ಕೂಡ ಹಿನ್ನಡೆ ಇದೆ. ಹಾಗಾಗಿ ರಮೇಶ್ ನಾಗರಾಜ್ ಅವರು ಮಿಜೋರಾಂ ಕೂಡ ಕಾಂಗ್ರೆಸ್ ಕೈ ತಪ್ಪೋಗ್ತದೆ, ಉಳಿದಂತದ್ದು ಒಂದೇ ರಾಜ್ಯ ಈಶಾನ್ಯ ರಾಜ್ಯಗಳಲ್ಲಿ ಬಹಳ ನೀವು ಅಸೆಸ್ಮೆಂಟ್ ಮಾಡಿ ಹೇಳ್ತಾ ಇದ್ರಿ ಮಿಜೋರಾಂ ಕಾಂಗ್ರೆಸ್ ಇದು ಕೈ ತಪ್ತಾ ಇದೆ. ಯಾಕಂದ್ರೆ 16ರಿಂದ 20 ಸೀಟು ನೀವು ಲೋಕಲ್ ಪಾರ್ಟಿ ಇಲ್ಲ ಬಿಜೆಪಿ ಅಲ್ಲ MNF ಗೆ. ಎಸ್, ಛತ್ತೀಸ್ಗಢ ಸಿ ವೋಟರ್ ಫೈನಲ್ ಬಂದಿದೆ. ನವಿತಾ, ಹಾಗೆ ಛತ್ತೀಸ್ಗಢದಲ್ಲಿ ಸಿ ವೋಟರ್ ನ ಒಂದು ಫೈನಲ್ ಫಲಿತಾಂಶ ಯಾವ ರೀತಿಯಾಗಿ ಬಂದಿದೆ ಅಂತ ನಾವು ನೋಡೋದಾದ್ರೆ ಛತ್ತೀಸ್ಗಢ ಮತಗಟ್ಟೆಯ ಫೈನಲ್ ಸಮೀಕ್ಷೆಯಲ್ಲಿ ಯಾರ ಪಾಲಾಗಿದೆ ಅಂತ ನೋಡೋದಾದ್ರೆ ಬಿಜೆಪಿ 39 ಕ್ಷೇತ್ರಗಳನ್ನ, ಕಾಂಗ್ರೆಸ್ ಇಲ್ಲಿ 46 ಕ್ಷೇತ್ರಗಳನ್ನ ಗೆಲ್ಲುವ ಸಾಧ್ಯತೆ ಇದೆ, ಇತರರು 5 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು ಸಿ ವೋಟರ್ ನ ಈಗ ಫೈನಲ್ ಸಮೀಕ್ಷೆಯಲ್ಲಿ ಬಂದಿರುವಂತಹ ಮಾಹಿತಿ. ಹಾಗಾಗಿ ಕಾಂಗ್ರೆಸ್ ಇಲ್ಲಿ 46 ಕ್ಷೇತ್ರಗಳನ್ನ ಗೆಲ್ಲುವಂತಹ ಸಾಧ್ಯತೆಗಳು ಇದೆ. ಬಿಜೆಪಿ 39 ಕ್ಷೇತ್ರಗಳನ್ನು ಗೆಲ್ಲೋದಕ್ಕಷ್ಟೇ ಇಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಸಿ ವೋಟರ್ ನ ಒಂದು ಫಲಿತಾಂಶ, ಚುನಾವಣೋತ್ತರ ಸಮೀಕ್ಷೆಯ ಫಲಿತಾಂಶದಲ್ಲಿ ಈಗ ಬಂದಿರುವಂತಹ ಮಾಹಿತಿ. ಎಸ್ ನವಿತಾ, ಛತ್ತೀಸ್ಗಢ ಬಿಜೆಪಿ ಕೈ ತಪ್ಪು ಹೋಗ್ತಾ ಇದೆ, ಕಾಂಗ್ರೆಸ್ ಅನ್ನ ಪಡ್ಕೊಳ್ತಾ ಇದೆ. ಈ ಒಂದು ಇದು ಸೆಮಿಫೈನಲ್ ಫೈನಲ್ ಅಂತ ಹೇಳ್ತಿದ್ವಿ. ಆದರೆ ಈಗ ಬಂದಿರತಕ್ಕಂತ ಸಿ ವೋಟರ್ ಸಮೀಕ್ಷೆ ಪ್ರಕಾರ ಛತ್ತೀಸ್ಗಢ ಕಾಂಗ್ರೆಸ್ ಕೈ ಹೋಗ್ತಾ ಇದೆ. ಕೆಲವೊಂದು ಕಡೆ ನಾವು ಮಾತಾಡ್ತಾ ಇದ್ವಿ, ಛತ್ತೀಸ್ಗಢದಲ್ಲೂ ಕೂಡ ರಮಣ್ ಸಿಂಗ್ ಅವರ ನಾಯಕತ್ವ ಅಂದ್ರೆ ನಾವಾಗಲೇ ಮಾತಾಡ್ತಾ ಇದ್ವಿ. ರಮಣ್ ಸಿಂಗ್ ಮತ್ತೊಂದು ಕಡೆ ಶಿವರಾಜ್ ಸಿಂಗ್ ಚೌಹಾಣ್ ಮೋದಿ ಅವರಿಗಿಂತಲೂ ಕೂಡ ಜನಪ್ರಿಯರು. ಮೋದಿ ಅವ್ರಿಗೆ ಬೇಕಿರ್ಲಿಲ್ಲ, ಯಾಕಂದ್ರೆ ಅವ್ರು ಮೊದಲನೇ 2-3 ಚುನಾವಣೆ ಗೆದ್ದಿರ್ತಕ್ಕಂಥವ್ರು. ಆದರೆ ಛತ್ತೀಸ್ಗಢ ಈ ಬಾರಿ ಉಳಿಸ್ಕೊಳ್ಳೋದು ಕಷ್ಟ ಅಂತ ಹೇಳುತ್ತೆ ಸಿ ವೋಟರ್ ಸಮೀಕ್ಷೆ. ಪಟೇಲ್ ಎಸ್ ಮಾತಾಡ್ತೀನಿ, ನಾನು ಉಳಿದ್ರೆ ಛತ್ತೀಸ್ಗಢ ನಾನು ಹೇಳ್ತಾ ಇದ್ದೀನಿ ಏನಂದ್ರೆ MNF ಗೆ ಮತ್ತೆ ಕಾಂಗ್ರೆಸ್ ಇರ್ತದೆ 2 ಸೀಟ್ ಡಿಫರೆನ್ಸ್ ಅಷ್ಟೇ. 16 to 20 ಅವರು ನಾವು 14 to 18 ಆದ್ರೂ ಕೂಡ ಹೇಳ್ತಾ ಇದ್ದೀನಿ ಕೇಳಿ, ಅಲ್ಲೂ ಕೂಡ ನೆಟ್ ಕಾಂಗ್ರೆಸ್ ಗೆಲ್ತದೆ ಅಂತಕ್ಕಂಥ ಮಿಜೋರಾಂ, ಛತ್ತೀಸ್ಗಢ, ಮಧ್ಯಪ್ರದೇಶ, ರಾಜಸ್ಥಾನ ನಾವೇ ಗೆಲ್ತೀವಿ ಅಂತ ಮಾತಾಡ್ತೀನಿ. ರಮಣ ಸಿಂಗ್ ಸೋಲ್ತಾ ಇದಾರೆ, ಏನ್ ಮಾತಾಡ್ತೀನಿ ನೀನು? ಶಿವರಾಜ್ ಸಿಂಗ್ ಚೌಹಾಣ್ ನೋಡ್ತಾ ಇದಾರೆ, ಹೋಗ್ತಾವೆ. ಒಂದೇ ಆಧಾರದ ಮೇಲೆ ನಾವು ಸಮಸ್ಯೆ ಅದು ಚುನಾವಣೆಯನ್ನ ನಾವು 3 ಸಮಸ್ಯೆ ವಿಮರ್ಶೆ ಮಾಡೋದಕ್ಕೆ. ಸಿ ವೋಟರ್ ಅಲ್ದಿರಾ ನಿಮ್ಗೆ ಟೈಮ್ಸ್ ನಾವು ಸರ್ವೆ ಇದೆ, ಬರ್ತಾ ಇದೆ ಒಂದೊಂದು. ಇದು ರಿಪಬ್ಲಿಕ್ ಅವ್ರದ್ದು ಒಂದು ಸರ್ವೆ ಇದೆ, ಆಮೇಲೆ ಇವ್ರದ್ದು CNN IBN ಇದೆ, ಹಲವಾರು ಸರ್ವೆ ಬರಬೇಕಾಗುತ್ತೆ. ಆದ್ರೆ ಒಂದ್ ಹೇಳೋದು ಅಂತಂದ್ರೆ ನಿಮ್ಗೆ ಹಿಂದಿನ ವಿಶ್ಲೇಷಣೆ ಮಾಡಿದಾಗ ಹಿಂದಿನ ಚುನಾವಣೆ ಬಂದಿದೆ. ಆ ಒಂದು ಮಾಹಿತಿ ನೋಡೋದಾದ್ರೆ ತೆಲಂಗಾಣ ಅಸೆಂಬ್ಲಿ ಚುನಾವಣೆಗೆ ಸಂಬಂಧಪಟ್ಟಂತೆ ಗುಪ್ತಚರ ಇಲಾಖೆ ಈಗ ಮಾಹಿತಿ ಕೊಟ್ಟಿದೆ. ಇಲ್ಲಿ TRS 85 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ ಅನ್ನುವಂಥದ್ದು ಗುಪ್ತಚರ ಇಲಾಖೆ ಕೊಟ್ಟಿರುವ ಮಾಹಿತಿ. ಕಾಂಗ್ರೆಸ್ ಇಲ್ಲಿ 22 ಕ್ಷೇತ್ರಗಳನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋದು, ಬಿಜೆಪಿ ಇಲ್ಲಿ 1 ಕ್ಷೇತ್ರಗಳನ್ನ ಗೆಲ್ಲಬಹುದು ಅನ್ನೋದ್ರ ಜೊತೆಗೆ TDP ಇಲ್ಲಿ 3 ಕ್ಷೇತ್ರಗಳನ್ನ ಗೆಲ್ಲುತ್ತೆ, MIM 7 ಕ್ಷೇತ್ರಗಳನ್ನ ಇಲ್ಲಿ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ಇತರರು 1 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತಾರೆ ಅನ್ನುವಂಥದ್ದು ಈಗ ತೆಲಂಗಾಣ ಗುಪ್ತಚರ ಇಲಾಖೆ ಕೊಟ್ಟಿರುವಂತಹ
ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಭರ್ಜರಿ ಗೆಲುವನ್ನ ಟಿಆರ್ಎಸ್ ಪಕ್ಷ ಇಲ್ಲಿ ಪಡ್ಕೊಳ್ಳುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಅಂತ ಹೇಳಿ ಗುಪ್ತಚರ ಇಲಾಖೆ ಈಗ ಮಾಹಿತಿಯನ್ನ ಕೊಟ್ಟಿದೆ. ಕಾಂಗ್ರೆಸ್ 22 ಕ್ಷೇತ್ರಗಳನ್ನ ಗೆಲ್ಲೋದಿಕ್ಕಷ್ಟೇ ಇಲ್ಲಿ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಬಿಜೆಪಿ 1 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು, ಟಿಡಿಪಿ 3 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು, ಎಂಐಎಂ 7 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸಬಹುದು, ಇತರರು 1 ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು ಗುಪ್ತಚರ ಇಲಾಖೆ ಈಗ ಕೊಟ್ಟಿರುವಂತಹ ಮಾಹಿತಿ. ಹಾಗಾಗಿ ಎಸ್ ಲಕ್ಷ್ಮಣ್ ಹೋಗಾರ್, ಈಗಾಗಲೇ ನಾವು ಗಮನ ಹೇಳ್ತಾ ಇದೀವಿ, ಆಗ್ಲೇ ಆಡಳಿತ ವಿರೋಧಿ ಅಲೆ ಇಲ್ಲಿ ಹಾಗಾದ್ರೆ ಎಲ್ಲೂ ಕೂಡ ಕಾಣಿಸ್ತಾ ಇಲ್ವಾ ಅಂತ ಹೇಳಿ ಗುಪ್ತಚರ ಇಲಾಖೆ ಮಾಹಿತಿಯ ಪ್ರಕಾರ ಫಲಿತಾಂಶ ನೋಡಿದ್ರೆ. ಎಸ್ ಅಭಿನಂದನ್, ಈಗ ಇಂಟೆಲಿಜೆನ್ಸ್ ಪ್ರಕಾರ ಲೆಕ್ಕಾಚಾರ ನೋಡಿದ್ರೆ 85 ಟಿಆರ್ಎಸ್ ಅಂದ್ರೆ ಫುಲ್ ಕ್ಲೀನ್ ಸ್ವೀಪ್ ಮಾಡ್ತಾ ಇದೆ ಟಿಆರ್ಎಸ್. ಹೌದು ಲಕ್ಷ್ಮಣ್, ನೀವು ಹೇಳೋ ಹಾಗೆ ಇಂಟೆಲಿಜೆನ್ಸ್ ಅವರ ಮಾಹಿತಿ ಪ್ರಕಾರ 85 ಸ್ಥಾನಗಳನ್ನ ಟಿಆರ್ಎಸ್ ಪಡೆಯುತ್ತೆ ಅನ್ನುವಂಥದ್ದು, ಮತ್ತೆ ಕ್ಲೀನ್ ಸ್ವೀಪ್. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಟಿಡಿಪಿ ಇಬ್ಬರು ಈ ಮಹಾಕೂಟಮಿ ಮೈತ್ರಿಯಲ್ಲಿ ಕಾಂಗ್ರೆಸ್ಗೆ ನೀವು ನೋಡಬಹುದು ಕಳೆದ ಸರಿ 21 ಬಂದಿತ್ತು, ಆದ್ರೆ ಇವತ್ತಿನ ಇಂಟೆಲಿಜೆನ್ಸ್ ರಿಪೋರ್ಟ್ ಪ್ರಕಾರ 22 ಬರುತ್ತೆ. ಕಾಂಗ್ರೆಸ್ +1 ಸ್ಥಾನವನ್ನ ಪಡೀತಾ ಇದೆ. ಆದ್ರೆ ಟಿಡಿಪಿ ಕಳೆದ ಬಾರಿ 2014ರಲ್ಲಿ 15 ಸ್ಥಾನಗಳನ್ನ ಹೊಂದಿತ್ತು, ಆದ್ರೆ ಈ ಸರಿ ಕೇವಲ ಬರೀ 3 ಸ್ಥಾನಗಳನ್ನ ಮಾತ್ರ ಪಡೀತದೆ ಅನ್ನುವಂಥದ್ದು, ಮತ್ತೆ 12 ಸ್ಥಾನಗಳನ್ನ ಕಳ್ಕೊಳ್ಳುತ್ತೆ. ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಮತ್ತೆ ಈ ಟಿಡಿಪಿ ಮೈತ್ರಿ ಏನು 2 ವಿರುದ್ಧ ದಿಕ್ಕಿನಲ್ಲಿದ್ದವರು ಒಟ್ಟಾಗಿ ಸೇರಿದ್ದು. ಮತ್ತೆ ಯಾವಾಗಲೂ ಚಂದ್ರಶೇಖರ್ ರಾವ್ ಅವರು ಹೇಳ್ತಾ ಇದ್ರು, ಆಂಧ್ರದವರ ಕೈಗೆ ಮತ್ತೆ ಆಡಳಿತವನ್ನು ಕೊಡಬೇಡಿ, ನಾನು ಜೀವನ್ಮರಣ ಹೋರಾಟವನ್ನ ಮಾಡಿ ಪ್ರತ್ಯೇಕ ರಾಜ್ಯವನ್ನ ತಂದಿದ್ದೀನಿ ಅಂತಕ್ಕಂಥ ಜನರ ಭಾವನಾತ್ಮಕ ವಿಷಯಗಳನ್ನ ಮಾತಾಡಿಕೊಂಡು ಪ್ರತಿ ಒಂದು ಚುನಾವಣಾ ಪ್ರಚಾರ ಸಭೆಯಲ್ಲಿ ಅಭಿನಂದನ್ ಏನಂದ್ರೆ ಗಮನಿಸುವಂತ ನಾಗರಾಜದವರೇ, ಸೊ ಈ ಟಿಆರ್ಎಸ್ ಆಗ್ತಾ ಇದ್ದಂಗೆ ಎದುರಾಳಿಗಳನ್ನ ಅವ್ರ ಪಕ್ಷಕ್ಕೆ ಸೇರಿಸ್ಕೊಂಡು ಜಾಸ್ತಿನೇ ಮಾಡ್ಕೊಂಡು ಏನ್ ಮಾಡಿದ್ರು ಅಂತಂದ್ರೆ ಇದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ ನಾಗರಾಜ್ ಅವರಿಂದ. ಲಕ್ಷ್ಮಣ್ ಹೋಗಾರ್, ಈಗ ಮಧ್ಯಪ್ರದೇಶದಲ್ಲಿ ಸಿ ವೋಟರ್ ಸಮೀಕ್ಷೆ ಕೂಡ ಬಂದಿದೆ. ಚುನಾವಣಾ ಸಮೀಕ್ಷೆಯಲ್ಲಿ ಮಧ್ಯಪ್ರದೇಶದ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಇಲ್ಲಿ 118 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸುತ್ತೆ. ಬಿಜೆಪಿ ಕೇವಲ 98 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕಷ್ಟೇ ಸಾಧ್ಯ ಆಗುತ್ತೆ ಅನ್ನುವಂಥದ್ದು. ಬಿಎಸ್ಪಿ 14 ಕ್ಷೇತ್ರಗಳಲ್ಲಿ, ಇತರರು 3 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. 116 ಇಲ್ಲಿ ಮ್ಯಾಜಿಕ್ ನಂಬರ್ ಇರುವಂತದ್ದು. ಹಾಗಾಗಿ ಇಲ್ಲಿ ಬಿಜೆಪಿಗೆ ಸ್ಪಷ್ಟವಾಗಿ ಹಾಗಾದ್ರೆ ಆಡಳಿತ ವಿರೋಧಿ ಅಲೆ ಕಂಡು ಬರುತ್ತೆ ಅನ್ನೋದ್ರಲ್ಲಿ ನೋ ಡೌಟ್ ಅನ್ನುವಂಥದ್ದು ಸಿ ವೋಟರ್ ಸಮೀಕ್ಷೆಯ ಪ್ರಕಾರ. ಎಸ್, ಮಧ್ಯಪ್ರದೇಶದ ಮತಗಟ್ಟೆ ಸಮೀಕ್ಷೆಯನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಇದು ಸಿ ವೋಟರ್ ಸಮೀಕ್ಷೆ. ಮಧ್ಯಪ್ರದೇಶದ ಮತಗಟ್ಟೆ ಸಮೀಕ್ಷೆ ಪ್ರಕಾರ ಕಾಂಗ್ರೆಸ್ ಇಲ್ಲಿ 118 ಕ್ಷೇತ್ರಗಳನ್ನ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅನ್ನುವಂಥದ್ದು. ಬಿಜೆಪಿ 98 ಕ್ಷೇತ್ರಗಳನ್ನಷ್ಟೇ ಗೆಲುವು ಸಾಧಿಸೋದಕ್ಕೆ ಸಾಧ್ಯ ಆದ್ರೆ ಬಿಎಸ್ಪಿ ಇಲ್ಲಿ 14 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗುತ್ತೆ, ಇತರರು 3 ಕ್ಷೇತ್ರಗಳಲ್ಲಿ ಗೆಲುವನ್ನ ಸಾಧಿಸೋದಕ್ಕೆ ಸಾಧ್ಯ ಆಗತ್ತೆ ಅಂತ. ಹಾಗಾಗಿ ಬಿಜೆಪಿ ಇಲ್ಲಿ ಒಂದು ರೀತಿಯಲ್ಲಿ ನೆಲ ಕಚ್ಚಿದೆ ಅಂತಾನೆ ಹೇಳಬೇಕಾಗತ್ತೆ. ಎಸ್ ನವಿತಾ, ನಾನು ಮಾತಾಡ್ತಿದ್ದೀನಿ ಶ್ರೀನಿವಾಸ ಕಟ್ಟೆ ಎಲ್ಲ ಒಂದ್ ಕಡೆ ಬಿಎಸ್ಪಿ ಒಂದು ಹೊರಗಡೆ ಸ್ಪರ್ಧೆ ಮಾಡಿದ್ರು ಕೂಡ ಕಾಂಗ್ರೆಸ್ ಇಂದ ದೂರ ಹೋಗಿ ಇವತ್ತು ಕಾಂಗ್ರೆಸ್ ಈಗ ಸಿ ವೋಟರ್ ಸಮೀಕ್ಷೆ ಪ್ರಕಾರ 118 ಅಂದ್ರೆ ಮ್ಯಾಜಿಕ್ ಸಂಖ್ಯೆಗಿಂತ 2 ಸೀಟ್ ಜಾಸ್ತಿ ಗೆಲ್ತಾ ಇದೆ. ಆದ್ರೆ ಪೋಲ್ ಆಫ್ ಪೋಲ್ ತಗೊಂಡ್ರೆ ಅಂದ್ರೆ ಬೇರೆ ಬೇರೆ ಎಲ್ಲ ಸಂಸ್ಥೆಗಳ ಸಮೀಕ್ಷೆಯನ್ನು ಲೆಕ್ಕಕ್ಕೆ ತಗೊಂಡ್ರೆ ಕಾಂಗ್ರೆಸ್ ಮತ್ತು ಬಿಜೆಪಿ ಮಧ್ಯೆ +or- 5% ಮಾತ್ರ ಇದೆ. ಶ್ರೀನಿವಾಸ ಕಟ್ಟೆ ಟಫ್ ಫೈಟ್ ಇದೆ. ಖಂಡಿತವಾಗಿಯೂ ಲಕ್ಷ್ಮಣ್, ಯಾಕಂದ್ರೆ ಪ್ರಮುಖವಾಗಿ ಏನು ನಾವು ಕಾಂಗ್ರೆಸ್ ವಿಚಾರ ಏನು ಮಾತಾಡ್ತಾ ಇದ್ವಿ, ಅದು ಪ್ರಣಾಳಿಕೆ ಬಿಡುಗಡೆ ಮಾಡತಕ್ಕಂಥ ಸಂದರ್ಭದಲ್ಲಿ ಅಧಿಕಾರಕ್ಕೆ ಬಂದ 10 ದಿನಗಳಲ್ಲೇ ನಾವು ರೈತರ ಸಾಲ ಮನ್ನಾ ಮಾಡ್ತೇವೆ ಅಂತಕ್ಕಂಥ ಒಂದು ಭರವಸೆಯನ್ನು ಕೂಡ ಕೊಟ್ಟಿತ್ತು. ಅಂದ್ರೆ ಯಾವತ್ತೂ ನಗರದಿಂದ ದೂರ ಇರತಕ್ಕಂಥ ಜನಗಳ ಪರವಾಗಿನೇ ಒಂದು ಪ್ರಣಾಳಿಕೆಯಲ್ಲಿ ಸಾಕಷ್ಟು ಒಂದು ವಿಚಾರಗಳನ್ನಾಗಿರ್ಬೋದು, ಸಾಕಷ್ಟು ಒಂದು ಹೊಸ ಯೋಜನೆಗಳನ್ನಾಗಿರ್ಬೋದು ಬಿಡುಗಡೆ ಮಾಡಿರ್ತಕ್ಕಂಥ ವಿಚಾರ ಅಂತ ಹೇಳ್ಬೋದು. ಅಂದ್ರೆ ಇಲ್ಲಿ ಶಿವರಾಜ್ ಸಿಂಗ್ ಅವರ ಒಂದು ಆಡಳಿತ ವಿರೋಧಿ ಅಲೆ ಕಾಂಗ್ರೆಸ್ಗೆ ಪ್ಲಸ್ ಆಗ್ತಕ್ಕಂಥದ್ದು. ಮತ್ತು ಇನ್ನೊಂದು ಪ್ರಮುಖವಾಗಿ ಕಾಂಗ್ರೆಸ್ ಇಲ್ಲಿ ಇಟ್ಟಿರ್ತಕ್ಕಂಥ ಹೆಜ್ಜೆ ಏನಿದೆ, ಈ ಚುನಾವಣೆಗಿಂತ ಮುಂಚಿತವಾಗಿ ಅದು ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡದೇ ಇರೋದು. ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಒಂದು ಘೋಷಣೆ ಮಾಡಿದ್ದೇ ಆಗಿದ್ದಲ್ಲಿ ಸಾಕಷ್ಟು ಒಂದು ಅಸಮಾಧಾನಗಳು ಕಾಂಗ್ರೆಸ್ ನಲ್ಲಿ ಹೇಳ್ತಕ್ಕಂಥ ಸಾಧ್ಯತೆ ಇತ್ತು, ಬಂಡ ಹೇಳ್ತಕ್ಕಂಥ ಸಾಧ್ಯತೆ ಇತ್ತು. ಅದಕ್ಕಾಗಿನೇ ರಾಹುಲ್ ಗಾಂಧಿ ಅವರು ಇಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೆ ಸಾಕಷ್ಟು ಪೈಪೋಟಿಯ ಹಿನ್ನೆಲೆಯಲ್ಲಿ ಅವರು ಚುನಾವಣೆಗಿಂತ ಮುಂಚಿತವಾಗಿ ಮುಖ್ಯಮಂತ್ರಿ ಅಭ್ಯರ್ಥಿಯನ್ನ ಘೋಷಣೆ ಮಾಡಲಿಲ್ಲ. ಕೇವಲ ಏನು ಸಾಕಷ್ಟು ಬಾರಿ ಸಂಸದರಾಗಿದ್ರು ಕಮಲ್ನಾಥ್ ಕಾಂಗ್ರೆಸ್ನ ಅಧ್ಯಕ್ಷರು ಅಂತಕ್ಕಂಥ ಒಂದು ಘೋಷಣೆಯನ್ನು ಕೂಡ ಮಾಡಿದ್ರು. ಅಂದ್ರೆ ಕಮಲ್ನಾಥ್ ಅವರ ನೇತೃತ್ವದಲ್ಲೇ ಒಂದು ಚುನಾವಣೆ ಫೇಸ್ ಮಾಡಿದ್ರು ಕೂಡ ಒಂದು ಯುವ ಫೇಸ್ ಜ್ಯೋತಿರಾಜ್ಯ ಸಿಂಧಿಯಾ ಕೂಡ ಇದ್ರು, ಜೊತೆಗೆ ಒಂದು ದಿಗ್ವಿಜಯ್ ಸಿಂಗ್ ಕೂಡ ಇದ್ರು. ಇನ್ನು ದಿಗ್ವಿಜಯ್ ಸಿಂಗ್ ಬಗ್ಗೆ ಹೇಳೋದಾದ್ರೆ ಮಧ್ಯಪ್ರದೇಶದಲ್ಲಿ ಶಿವರಾಜ್ ಸಿಂಗ್ ಚೌಹಾಣ್ ಬಹಳ ಚರಿಸ್ಮೆಟಿಕ್ ಲೀಡರ್, ಅವ್ರ ಮೇಲೆ ಆರೋಪಗಳಿದ್ದಾವೆ, ಅನೇಕ ವಿಚಾರಗಳಿದ್ರು ಕೂಡ ಸಂಘಟನೆ ಮತ್ತೊಂದು ಕಡೆ ಪಕ್ಷವನ್ನು ಮುನ್ನಡೆಸುವಂಥದ್ದು. ಮೋದಿ ಅವರು ಇನ್ನೂ ಕೂಡ ಹವಾ ಇಲ್ದಾಗಲೇ ಮಧ್ಯಪ್ರದೇಶವನ್ನ 3 ಬಾರಿ ಗೆದ್ದು ತೋರಿಸಂತವ್ರು. ಹಾಗಾಗಿ ಮೋದಿ ಹವಾದಿಂದ ಗೆಲ್ಲಬೇಕಾಗಿಲ್ಲ ಶಿವರಾಜ್ ಸಿಂಗ್ ಚೌಹಾಣ್ ಇರ್ಬೋದು, ರಮಣ್ ಸಿಂಗ್ ಇರ್ಬೋದು. ಆದರೆ ಎಲ್ಲೋ ಒಂದು ಕಡೆ ಸಾಕಪ್ಪ 3 ಪೀರಿಯಡ್ ಅನ್ನುವಂಥದ್ದು ಏನಾದ್ರು ಭಾವನೆ ಬಂತ ಜನಕ್ಕೆ, ಅದರ ಎನ್ಕೇಜ್ ಮಾಡ್ಕೊಳ್ತಾ ಕಾಂಗ್ರೆಸ್. ನೀವೇ ಹೇಳಿದ್ರಿ ಪೋಲ್ ಆಫ್ ಪೋಲ್ಸ್ ಲೆಕ್ಕ ತಗೊಂಡ್ರೆ +or- ತುಂಬಾ ಹತ್ರ ಇದೆ 5. ಸೊ ಹಾಗಿದ್ರೆ ಹೇಗೆ ನಾವು ಹೋಗ್ಬೋದು ಈ ಚುನಾವಣೆ?
ಇನ್ನೊಂದೇನಂತಂದ್ರೆ ಬಹುಶಃ ಸೊ ನೀವು ಎರಡಕ್ಕೂ ರೆಡಿ ಇದ್ದೀರಿ, ಸೋಲುಕ್ಕೂ ಇಲ್ಲ, ready ಇದ್ದೀರಿ. ಖಂಡಿತವಾಗೂ ನಾವು ಗೆಲ್ತೀವಿ. ಇದು ನಾನೇನು ಹೇಳೋದಂದ್ರೆ ವಿಶ್ಲೇಷಣೆಗಳು ಯಾವ ಇದ್ರ ಮೇಲೂ ಹೋಗ್ಬೋದು, ಆದರೆ ಶಿವರಾಜ್ ಸಿಂಗ್ ಚೌಹಾಣ್ 4ನೇ ಬಾರಿ ವಾಪಸ್ ಬರೋದಂತೂ ಖಂಡಿತ. ಇನ್ನೊಂದೇನಂತಂದ್ರೆ ಕಾಂಗ್ರೆಸ್ ಕ್ಯಾಂಪೇನ್ ಇತ್ತು ನಿಮ್ಗೆ ಹೊರಗಡೆ ಒಂದು ನಾನು ಬರ್ಬೋದು. ಮೋದಿ ಅಮಿತ್ ಶಾ ಅವರ ತುಂಬಾ ಅವ್ರು ಕಾನ್ಸಂಟ್ರೇಟ್ ಮಾಡಿದ್ದು ರಾಜಸ್ಥಾನ. ಯಾಕಂದ್ರೆ ರಾಜಸ್ಥಾನದಲ್ಲಿ ಬಹಳ ದೊಡ್ಡ ಪ್ರಮಾಣದಲ್ಲಿ ಆಡಳಿತ ವಿರೋಧಿ ಇದೆ, ವಿಜಯರಾಜ್ ಸಿಂಧಿಯಾ ಬಗ್ಗೆ ಕೋಪ ಇದೆ, ಬಿಜೆಪಿ ಒಳಗಡೆ ಅಸಮಾಧಾನ ಇದೆ. ನಿಮ್ಮೊಬ್ಬ ನಾಯಕರು ಹೊರಗೆ ಹೋಗ್ತಾರೆ, ಅವರು ಬೇರೆ ಪಾರ್ಟಿ ಮಾಡ್ಕೊಂಡು ಎಲೆಕ್ಷನ್ ಕೂಡ ಕಂಟೆಸ್ಟ್ ಮಾಡ್ತಾರೆ. ಜಸ್ವಂತ್ ಸಿಂಗ್ ಅವರ ಮಗ ಮನ್ವೇಂದ್ರ ಸಿಂಗ್ ಕೂಡ ಕಾಂಗ್ರೆಸ್ಗೆ ಹೋಗಿ ವಿಜಯರಾಜ ವಿರುದ್ಧ ಕಣಕ್ಕಿಳಿತಾರೆ. ಜಾಟು, ರಜಪೂತ್, ಇಡೀ ಕ್ಯಾಸ್ಟ್ ವಿಜಯರಾಜ ವಿರುದ್ಧ ಇತ್ತು ಅನ್ನುವಂಥದ್ದು. ಆದ್ರೆ ಬಿಜೆಪಿಗೆ ಮಧ್ಯಪ್ರದೇಶ ಗೆಲ್ತೀವಿ ಅನ್ನೋಂಥ ವಿಶ್ವಾಸ ಇದೆ ಈಗಲೂ. ಖಂಡಿತವಾಗಿ 100% ಹಾಗೂ ಮಧ್ಯಪ್ರದೇಶನ ಗೆಲ್ತೀವಿ. ಈ ವೋಟರ್ ಸಮೀಕ್ಷೆ ಏನಿದೆ ಬಹುಶಃ ನೀವು ನೆಕ್ ಟು ನೆಕ್ ಅಂತ ತೋರಿಸ್ತಾ ಇದ್ದೀರಾ, ಆದರೆ ಕಾಂಗ್ರೆಸ್ ಕ್ಯಾಂಪೇನ್ ಇತ್ತು ಮಧ್ಯಪ್ರದೇಶದಲ್ಲಿ, ಅದು ಒಡೆದ ಭಾಗಗಳಾಗಿತ್ತು. ಕಮಲ್ನಾಥ್ ಹಲವಾರು ಗೊಂದಲಮಯವಾದ ಒಂದು ಹೇಳಿಕೆಗಳು ಬಂದವು. ದಿಗ್ವಿಜಯ್ ಸಿಂಗ್ ಬೇರೆ ಕ್ಯಾಂಪ್ ಇದ್ರು, ಜ್ಯೋತಿರಾದಿತ್ಯ ಸಿಂಧಿಯಾ ಒಬ್ಬರೊಬ್ರು ಅವರು ಒಂದು ಸಾಮೂಹಿಕ ನಾಯಕ ಆದ್ರೂ ಅದು ಒಗ್ಗಟ್ಟಿನ ಒಡೆದ ಮನೆ ಆಗಿತ್ತು. ಅಂತ ಪರಿಸ್ಥಿತಿನಲ್ಲಿ ಕಾಂಗ್ರೆಸ್ ನಾವು ಅಷ್ಟರ ಮಟ್ಟಿಗೆ ನಾವು ಹೋಗ್ತೀವಿ ಅಥವಾ ಜನರಲ್ಲಿ ಆ ವಿಶ್ವಾಸವನ್ನ ತುಂಬ್ತೀವಿ ಅನ್ನೋದು ಡಿಗ್ಗಿರಾಜ್ ಅಂತ ಕರೀತಾರೆ ದಿಗ್ವಿಜಯ್ ಅವರು ಡಿಗ್ ಮಾಡೋದ ನಂತರ 15 ವರ್ಷ ಬಿಜೆಪಿ ಆಡಳಿತ ಮಾಡಿದೆ. ಇವತ್ತು ದಿಗ್ವಿಜಯ್ ಸಿಂಗ್ ಇದರಲ್ಲಿ ಆಟ ಕೊಂಡು ಲೆಕ್ಕಕ್ಕಿಲ್ಲ. ಕಮಲ್ನಾಥ್ ಮತ್ತೊಂದು ಕಡೆ ಜ್ಯೋತಿರಾದಿತ್ಯ ಸಿಂಧಿಯಾ ನಾಯಕತ್ವದಲ್ಲಿ ಇವತ್ತು ಚುನಾವಣೆ ಹೋಗಿರ್ತಕ್ಕಂಥದ್ದು. ಸೊ ಪ್ಲಸ್ ಅಂದ್ರೆ ಒಂದು ಯೂತ್ಸ್, ಮತ್ತೊಂದ್ರೆ ಇನ್ನೊಂದು ಮೈನಸ್ ಅಂದ್ರೆ ಓಲ್ಡ್ ಕೂಡ. ಎರಡು ಪ್ಲಸ್ ಮೈನಸ್ ಮಾಡಿ ನಾವು ಚುನಾವಣೆಗೆ ಹೋಗಿರೋದು. ನಾವು ಬ್ಯಾಲೆನ್ಸ್ ಎಲೆಕ್ಷನ್ ಮಾಡೋದು ನಿಜ. ಮತ್ತು ಇನ್ನೊಂದು ತಮ್ಮ ರಿಪೋರ್ಟರ್ ಕೂಡ ಹೇಳ್ತಾ ಇದ್ರು, ಓಲ್ಡ್ ಬುದ್ಧಿವಂತದಿಂದ ಅವರು ಮುಖ್ಯಮಂತ್ರಿ ಅನೌನ್ಸ್ ಮಾಡಿಲ್ಲ ಕಾಂಗ್ರೆಸ್ನವರು, ಇಲ್ಲಾಂದ್ರೆ ಭಿನ್ನಮತ ಆಗ್ತಾ ಇತ್ತು, ಡಿಸಿಡೆನ್ಸ್ ಬರ್ತಾ ಇತ್ತು ಅಂತಂದ್ರು. ನಾವು ಎಲ್ಲೂ ಕೂಡ ಚೀಫ್ ಮಿನಿಸ್ಟರ್ ಕ್ಯಾಂಡಿಡೇಟ್ ಅನೌನ್ಸ್ ಮಾಡೋದೇ ಇಲ್ಲ. ನಾರ್ಮಲಿ ಕಾಂಗ್ರೆಸ್ ಪಕ್ಷ ಎಲ್ಲೂ ಯಾವುದೇ ರಾಜ್ಯದಲ್ಲಿ ಚುನಾವಣೆ ನಡೆದರೂ ಕೂಡ ಚುನಾವಣೆ ಆದ ನಂತರನೇ ಅನೌನ್ಸ್ ಮಾಡ್ತಕ್ಕಂಥದ್ದು. ನಾವು ಸಂಪ್ರದಾಯದಲ್ಲಿ ಬದಲಾವಣೆ ಮಾಡಿಕೊಂಡಿಲ್ಲ. ಈಗಿರ್ತಕ್ಕಂಥ ವಿಚಾರಗಳು ಶಿವರಾಜ್ ಸಿಂಗ್ ಚೌಹಾಣ್ ಅವರು ಗ್ರಾಮೀಣ ಪ್ರದೇಶದಲ್ಲಿ ಮೊದಲಿದ್ದಂಥ ಬೆಂಬಲವನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಮತ್ತೆ ಸಚಿನ್ ಪೈಲಟ್ ಅವರು ಏನಿದ್ದಾರೆ, ಅವರ ವರ್ಚಸ್ ಎಷ್ಟು ಮಟ್ಟಿಗೆ ಅಂತಂದ್ರೆ ಎನ್ಮಾಸಾಗಿ ಯಂಗ್ಸ್ಟರ್ಸ್ ಯಾವುದೋ ಡಿಬೇಟ್ ಚೀಫ್ ಮಿನಿಸ್ಟರ್ ಯಾರು ಅನ್ನೋದು ವಿಚಾರದಲ್ಲಿ ತೀರ್ಮಾನ ಮಾಡಬಾರ್ದು. ಕಮಲ್ನಾಥ್ ಅವರು ಅಧ್ಯಕ್ಷ ಮಾಡ್ತಾರೆ. ಕಾಂಗ್ರೆಸ್ ಅಧ್ಯಕ್ಷರು ಕಮಲ್ನಾಥ್ ಹೇಳ್ತಾರೆ, ಚೀಫ್ ಮಿನಿಸ್ಟರ್ ಯಾರಾಗ್ತಾರೆ ಇಂಪಾರ್ಟೆಂಟ್ ಅಲ್ಲ, ಬಿಜೆಪಿನ ಸೋಲ್ಸೋದೇ ನಮ್ಮ ಗುರಿ ಅಂತೇಳಿ ಎಲ್ಲರೂ ಒಟ್ಟಿಗೆ ಹೋದ್ರು ಒಂದು ಅಜೆಂಡಾ ಮೇಲೆ ಹೋಗಿದ್ದಾರೆ ಬಿಜೆಪಿ. ಮತ್ತಷ್ಟು ಅಪ್ಡೇಟ್ಸ್ ಮತ್ತಷ್ಟು ಎಕ್ಸಿಟ್ ಪೋಲ್ ಬರ್ತಾ ಇದಾವೆ. 5 ರಾಜ್ಯಗಳ ಎಕ್ಸಿಟ್ ಬರುತ್ತೆ. ನಾವು ಮಾತಾಡೋಣ, ಒಂದು ಬ್ರೇಕ್.